ರವಿ ಊರಿಗೆ ಬಂದಿನಂತ ಫೋನ್ ಮಾಡಿದ್ದ. ಇಷ್ಟೊತ್ತನಾದ್ರೂ ಯಾಕೆ ಬರಲಿಲ್ಲ ಈ ಹುಡುಗ? ಏ ರವಿ, ಆರಾಮದೇನೋ? ಆರಾಮದಿನಪ್ಪ, ನೀವು ಆರಾಮದಿರ? ನಾನು ಆರಾಮದೀನಪ್ಪ. ಅಜ್ಜಮ್ಮ, ನಿಮ್ಗೊಂದು ಸಿಹಿ ಸುದ್ದಿ. ಏನದು? ನಿಮ್ಮ ಆಸೆಯಂತೆ MBBS ಮುಗಿಸಿ ನಾನೀಗ ಡಾಕ್ಟರ್ ಆಗಿದ್ದೀನಮ್ಮ. ನನಗೂ ಗೊತ್ತಿತ್ತಪ್ಪ, ನೀ MBBS ಪಾಸ್ ಮಾಡಿ ಡಾಕ್ಟರ್ ಆಗಿ ಊರಿಗೆ ಬರ್ತಿ ಅಂತ. ನಡಿ, ಇದೇ ಸಂತೋಷಕ್ಕೆ ಬ್ಯಾಳೆ ಹಾಕಿ ಹೋಳಿಗೆ ಮಾಡ್ತೀನಿ. ಹೋಳಿಗೆ ಮಾಡ್ತೀರಾ? ನಾನು ತಿಂದು ತುಂಬಾ ದಿನ ಆಯ್ತು, ಮಾಡಮ್ಮ. ಅಂತ ನಿಮ್ಮ ಅಣ್ಣನ ಆಸೆ ಪೂರೈಸಿ ಡಾಕ್ಟರ್ ಆದೀಪ. ಅದಕ್ಕೆ ತಂದೆ ತಾಯಿ ಅಂತಿರುವ ನಿಮ್ಮ ಆಶೀರ್ವಾದನೇ ಇದಕ್ಕೆಲ್ಲ ಕಾರಣ. ಆದರೆ ನನ್ನ ಆಸೆನೇ ಬೇರೆ ಇತ್ತಮ್ಮ. ಏನು ಮಾಡಲಿ, ನನ್ನ ಕನಸು ನನಸಾಗೋದಿಲ್ಲ ಅಂತ ಕಾಣುತ್ತಾ. ನಿಮ್ಮ ಅಣ್ಣನವರ ಆಸೆ ಅಂತೆ MBBS ಪಾಸ್ ಮಾಡಿ ಡಾಕ್ಟರ್ ಆಗಿ ನಮ್ಮ ಹಳ್ಳಿಗೆ ದೊಡ್ಡ ಹೆಸರು ತಂದಿದಿ ಅಂದಾಗ ಮತ್ತೇನು ನಿನ್ನ ಆಸೆ? ಹೌದಮ್ಮ, ನಿಮ್ಮ ಆಸೆ ಅಂತ MBBS ಮುಗಿಸಿದ್ದೀನಿ. ಆದರೆ MS ಮಾಡಬೇಕು ಅಂತ ನನಗೆ ಆಸೆ. ಅಂದರೆ MS ಮುಗಿಸಿ ನಾನೊಬ್ಬ ಕಿಡ್ನಿ ಸ್ಪೆಷಲಿಸ್ಟ್ ಆಗ್ತೀನಮ್ಮ. ಆಗು, ಯಾರು ಬೇಡ ಅಂತಾರ? ಅಲ್ಲಮ್ಮ, ಆಗು ಅಂತ ನೀವೇನೋ ಸುಲಭವಾಗಿ ಹೇಳಿಬಿಟ್ರಿ. ಇನ್ನು 2 ವರ್ಷದಲ್ಲಿ ಹಣ ಕೊಡದೆ ಹೋದರೆ ನಮ್ಮ ಹೊಲನೇ ಕೈ ಬಿಟ್ಟು ಹೋಗುತ್ತಲ್ಲಮ್ಮ. ಮೇಲಾಗಿ ನಾನು MS ಮಾಡಬೇಕು ಅಂದರೆ 4 ವರ್ಷ ಕೋರ್ಸ್ ಮುಗಿಸ್ಬೇಕು. ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಷ್ಟೊಂದು ನಾನು ಎಲ್ಲಿಂದ ಮಾತಾಡ್ತೀರಾ ನೀವು? 1 ಕೋಟಿನ? ಹೌದಮ್ಮ. ಅಣ್ಣ, ಯಾವಾಗ ಬಂದೆಪ್ಪ? ಆರಾಮದೇನೋ? ಆರಾಮಣ್ಣ, ನೀವು ಆರಾಮದೇನಪ್ಪ. ನೋಡ್ರೇನ್ರಿ, ಬಹದ್ದೂರ್ ನಿಮ್ ತಮ್ಮ MBBS ಪಾಸ್ ಮಾಡಿ ಬಂದಾನ. ಮತ್ತೆ ನಿನ್ನ ಮೈದುನ ಏನು ಕಡಿಮೆ ಏನು? MBBS ಪಾಸ್ ಮಾಡಿ ಇಡೀ ಊರಿಗೆ ದೊಡ್ಡ ಹೆಸರು ತಂದಾನ. ಅಣ್ಣ, ನೀವು ನನ್ನ ಪಾಲಿಗೆ ಅಣ್ಣ ಅಲ್ಲ, ನನ್ನ ಹಡದಪ್ಪ. ಅತ್ತಿಗೆ ನನ್ನ ಹಡದಪ್ಪ. ರವಿ, ನೀವಿಬ್ರು ಕಷ್ಟಪಟ್ಟು ಓದಿಸ್ದೆ ಹೋಗಿದ್ರೆ ನಾನೆಲ್ಲ MBBS ಮಾಡ್ತಿದ್ದೆ. ನಾನು ಯಾವಾಗ ಡಾಕ್ಟರ್ ಆಗ್ತಾ ಇದ್ದೆ? ಯಾಕೆ ಚಿಂತೆ ಮಾಡ್ತೀಯಪ್ಪ? ನಿನ್ನ ಅಣ್ಣ ಇನ್ನೂ ಗಟ್ಟಿ ಅದಾನ, ಎದಕ್ಕೂ ಚಿಂತೆ ಮಾಡಕ್ ಹೋಗಬೇಡ. ಆಯ್ತಣ್ಣ. ರವಿ, ದೂರದಿಂದ ಬಂದಿ, ಬಿಸಿನೀರು ಕಾಯಿಸಿಟ್ಟೀನಿ, ಹೋಗಿ ಜಳಕ ಮಾಡು. ಬಂದು ಅಡಿಗೆ ಮಾಡ್ತೀನಿ, ಅಷ್ಟು ಸೇರಿ ಊಟ ಮಾಡೋಣ. ಆಯ್ತಮ್ಮ. ನೋಡಿದ್ರೇನ್ರಿ ನಮ್ಮ ರವಿ, ಎಂಥ ಭಾವನೆ ಜೀವಿ. ನೀವು ತಂದಿ ಅಂತ, ನಾ ತಾಯಿ ಅಂತ, ಇನ್ನ ಅವ ಮಗ ಅಂತ. ಎಂಥ ಪ್ರೀತಿ ರೀ ಅವಂದು. ನಿಜ ಕಾವೇರಿ, ನೀನಂದಂಗ ನಿನ್ನ ಮೈದುನ ಬಂಗಾರನೇ ಕರೆ. ಯಾವ ಜನ್ಮದ ಪುಣ್ಯಾನೋ ಏನು, ನನಗವ ತಮ್ಮ ಆಗಿ ಸಿಕ್ಕಾನ, ನಿನಗ ಮೈದುನ ಆಗಿ ಸಿಕ್ಕಾನ. ಆದ್ರೆ ಏನ್ ಮಾಡೋದ್ರಿ, ಅವನಿಗಿನ್ನೂ ಬಹಳ ಕಲಿಬೇಕು ಅಂತ ಆಸೆ ಐತಿ. ಆದ್ರ ಅಷ್ಟೊಂದು ರೊಕ್ಕ ಎಲ್ಲಿಂದ ತರಲಿ ಅಂತ ಮನ್ಸಿಗೆ ನೋವು ಮಾಡ್ಕೊಂಡಾನ. ಏನಂದಿ? ನನ್ನ ತಮ್ಮ ಇನ್ನೂ ಓದ್ಬೇಕಂತಾನ. ಓದ್ಲಿ, ಎಷ್ಟು ರೊಕ್ಕ ಖರ್ಚಾದ್ರೂ ಚಿಂತಿಲ್ಲ. ನಾನು ಅವನ ಮನಸ್ಸನ್ನ ನೋಯ್ಸಂಗಿಲ್ಲ ಕಾವೇರಿ, ನೋಯ್ಸಂಗಿಲ್ಲ. ಅಲ್ರಿ, ಅಷ್ಟೊಂದು ರೊಕ್ಕ ಎಲ್ಲಿಂದ ಕೂಡಿಸ್ತೀರಿ? ಅಷ್ಟೊಂದು ರೊಕ್ಕ ಎಷ್ಟು ಬೇಕಂತ? 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಬೇಕಂತ? ಈಗಾಗಲೇ ಹೊಲದ ಮೇಲೆ 80 ಲಕ್ಷ ರೂಪಾಯಿ ಸಾಲ ಮಾಡೀನಿ. ಇನ್ನು ಇರೋ ಒಂದು ಬೇಡ ಕಾವೇರಿ, ನಿನ್ನೆ ಮೊನ್ನೆ ನಿನ್ನ ಕೈಯಾಗ ಒಂದು ಪೇಪರ್ ಕೊಟ್ಟಿದ್ನೆಲ್ಲ ಒಳಗಿಡುವಂತ ಇಟ್ಟಿಯನ್ನು ತೆಗೆದಿಟ್ಟೀನಿ. ಹೋಗು, ತಗೊಂಬ. ತಂದು ಕೊಡ್ತೀನಿ. ಅಷ್ಟೇ ಮಾಡ್ಬೇಕು. ಇಲ್ಲ ಅಂದ್ರೆ 1 ಕೋಟಿ ರೂಪಾಯಿನ ಎಲ್ಲಿಂದ ತರಲಿ? ನನ್ನ ತಮ್ಮ ಬೆಳೆದು ಇಷ್ಟು ದೊಡ್ಡವಾದ್ರೂ ಸಣ್ಣವಿದ್ದಾಗಿಂದ ಇಲ್ಲಿ ಮಟ್ಟ ಅವ ಏನು ಕೇಳ್ತಾನೆ ಅದನ್ನು ನಾನು ಇಲ್ಲ ಅಂತ ಹೇಳಿಲ್ಲ. ತಂದೆ ತಾಯಿ ತೀರಿಕೊಂಡಾಗ ರವಿ 1 ವರ್ಷದ ಕೂಸು. ಅವತ್ತಿನಿಂದ ಇಲ್ಲಿ ಮಠ ತಂದೆ ತಾಯಿ ನೆನಪು ಬರಲಾರ್ದಂಗೆ ನಾನು ಅವನ್ನ ಜೋಪಾನ ಮಾಡೀನಿ. ಅಂದಾಗ ಇವತ್ತು ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನನ್ನ ತಮ್ಮನ್ನ ಓದಿಸ್ತೀನಿ, ಬಿಡಂಗಿಲ್ಲ, ಓದಿಸ್ತೀನಿ. ಪೇಪರ್ನಾಗ ಹೇಳ್ತೀನಿ ಕಾವೇರಿ, ಇದನ್ನ ನಿನ್ನ ಮೈತ ಕೇಳಿಸ್ಕೋಬಾರ್ದು. ಅವ ಊಟ ಮಾಡಿ ಹೊರಗೆ ಹೋಗ್ಲಿ, ಆಮೇಲೆ ಹೇಳ್ತೇನೆ. ಅವ ಹಿತ್ತಲ್ದಾಗ ಜಳಕ ಮಾಡಕತ್ತಾನ. ಅವ ಜಳಕ ಮಾಡಿ ಹೊರಗೆ ಬರ್ಬೇಕಂದ್ರೆ ಇನ್ನೂ 1 ತಾಸು ತಡ ಆಗುತ್ತ. ಅದೇನು ಅಂತ ಹೇಳ್ರಿ. ಕಾವೇರಿ, ನನ್ನ ತಮ್ಮನ ಮನಸ್ಸನ್ನ ನಾನು ಯಾವತ್ತೂ ನೋಯಿಸಿಲ್ಲ. ಅದಕ್ಕೆ ನನ್ನೊಂದು ಮಾತನಾಡಿಸ್ಕೊಡ್ತೀನಿ ಅಂತ ನನಗೆ ವಚನ ಕೊಡ್ತೀಯ? ಅಯ್ಯ, ನಾ ಯಾವಾಗ ನಿಮ್ಮ ಮಾತು ಮೀರೀನಿ? ಯಾವತ್ತೂ ಮೀರಿಲ್ಲ. ಆದ್ರೆ ಇವತ್ತು ಮೀರ್ತಿ ಅಂತ ನನ್ನ ಆತ್ಮ ಹೇಳಕತ್ತೈತಿ. ಅದಕ್ಕೆ ನಮ್ಮ ಮನೆ ದೇವರು ಬಸವಣ್ಣನ ಮೇಲೆ ಆಣೆ ಇಟ್ಟು ನನಗೆ ವಚನ ಕೊಡು ಕಾವೇರಿ. ವಚನನ? ಆಯ್ತು, ನಿಮ್ಮದು ಎಂಥದೇ ಮಾತಿದ್ರು ನಡೆಸ್ಕೊಡ್ತೀನಿ ಅಂತ ನಮ್ಮ ಮನೆ ದೇವರು ಬಸವಣ್ಣನ ಮೇಲೆ ಆಣೆ ಇಟ್ಟು ವಚನ ಕೊಡ್ತೀನಿ. ಆಯ್ತಿಲ್ಲೋ? ಸಂತೋಷ, ಬಹಳ ಸಂತೋಷ ಕಾವೇರಿ. ನೋಡಿಲ್ಲಿ, ನನ್ನೆರಡೂ ಕಿಡ್ನಿ ಕೊಟ್ರ
1 ಕೋಟಿ ರೂಪಾಯಿ ಕೊಡ್ತಾರೆ. ಅಲ್ರಿ, ನಿಮ್ 2 ಕಿಡ್ನಿ ಕೊಟ್ರ ನೀವು ಬದುಕ್ತೀರೇನ್ರಿ? ನಾನು ಬದುಕಂಗಿಲ್ಲ ಕಾವೇರಿ, ನಾನು ಬದುಕಂಗಿಲ್ಲ ಅಂತ ನನಗೆ ಗೊತ್ತೈತಿ. ನನ್ನ 2 ಕಿಡ್ನಿ ಕೊಟ್ಟು ನಿನ್ನ ಕೈಯಾಗ 1 ಕೋಟಿ ರೂಪಾಯಿ ತಂದು ಕೊಡ್ತೀನಿ. ಇವತ್ತಿನಿಂದ ನನ್ನ ತಮ್ಮ ರವಿ ನಿನಗ ಮೈದನ ಅಲ್ಲ, ಅವನು ನಿನ್ನ ಮಗ ಅಂತ ತಿಳಿದು ನೀನು ಓದಿಸ್ಬೇಕು ಕಾವೇರಿ, ಓದಿಸ್ಬೇಕು. ಅಂದ್ರ ನೀವು ನನಗಿಷ್ಟ ತಿಳ್ಕೊಂಡಿರಿ? ನೀವ್ಯಾಕ್ರಿ 2 ಕಿಡ್ನಿ ಕೊಡ್ತೀರಿ? ಅಂದ್ರೆ ಯಾಕ ನಿಮಗ ನನ್ನ ಮ್ಯಾಲ ಹಕ್ಕಿಲ್ಲ? 1 ಕಿಡ್ನಿ ನೀ ಕೊಡು, ಇನ್ನು 1 ಕಿಡ್ನಿ ನಾನು ಕೊಡ್ತೀನಿ ಅಂತ ಹೇಳಬೇಕು. ಅಂದ್ರ ಯಾರು ಸಾಯಂಗಿಲ್ಲ, ಇಬ್ಬರು ಬದುಕ್ತೀವಿ. ಕಾವೇರಿ, ಕಾವೇರಿ, ನೀನು ನನ್ನ ಹೆಂಡತಿ ಅಲ್ಲಲೇ, ನನ್ನ ತಾಯಿ. ತಾಯಿ ಮನಸ್ಸಲ್ಲೇ ನಿಂದು, ತಾಯಿ ಮನಸ್ಸು. ಹೌದ್ರಿ, ನನ್ನ ಮೈದ್ ನಾ ಕಲಿಬೇಕು, ದೊಡ್ಡ ಕಿಡ್ನಿ ಡಾಕ್ಟರ್ ಆಗ್ಬೇಕು, ನಮ್ಮ ಹಳ್ಳಿಗೆ ದೊಡ್ಡ ಹೆಸರು ತರಬೇಕ್ರಿ, ದೊಡ್ಡ ಹೆಸರು ತರಬೇಕು. ನಿಜ ಕಾವೇರಿ, ನಾವಿಬ್ರು ನಮ್ಮ 2 ಕಿಡ್ನಿ ಕಳ್ಕೊಂಡ್ರು ಚಿಂತಿಲ್ಲ. ಊರ ರೈತನ ಮಗ ಒಬ್ಬ ದೊಡ್ಡ ಕಿಡ್ನಿ ಡಾಕ್ಟರ್ ಆಗಿ ಊರಾಗ ಬರಕತ್ತಾನ ಅಂತ ಇಡೀ ಊರೇ ಹೆಮ್ಮೆ ಪಡಬೇಕು, ಹೆಮ್ಮೆ ಪಡಬೇಕು. ನಿನಗೇನು ಬೇಸರ ಇಲ್ಲ ಹೋದಲ್ಲ? ಈ ವಿಷಕಂಠ ಒಬ್ಬ ಹಣವಂತ. ಏನು ಕಡಿಮೆ ಐತಿ ವಿಷಕಂಠಗ? ಕೈ ತುಂಬಾ ರೊಕ್ಕ ಐತಿ, ದೇವನಂತ ಮನೆ ಐತಿ. ಸುಖ ಬೇಕನಿಸಿದಾಗ ಸುಖದ ಸುಪ್ಪತ್ತಿಗೆ ಏರಾಕ ನನ್ನ ದಿಲ್ಕಿ ಧಡ್ಕನ್ ದಾಮಿನೇನೂ ಅದಾಳ. ಆದ್ರೂ ನನಗ ಸಮಾಧಾನ ಇಲ್ಲ. ಕಾರಣ ಈ ಮನಸ್ಸಿಗೆ ಹಿಡಿಸಿದಂತ ಕಾವೇರಿ ನನಗ ಸಿಗಲೇ ಇಲ್ಲ. ನನ್ನಂಥ ರೂಪವಂತ ಶ್ರೀಮಂತನ್ನ ಕೈ ಹಿಡಿಯೋದನ್ನ ಬಿಟ್ಟು ಆ ಬಡ ಭಿಕಾರಿ ರಾಜೀವನ ಕೈ ಹಿಡಿದು ಹೆಂಗ ಅವನ ಜೊತೆ ಬಾಳ್ವೆ ಮಾಡ್ತಾಳ ಅಂತ ನಾನು ನೋಡ್ತೀನಿ. ರಾಜೀವ, ನಾನು ಕಂಡಿಟ್ಟ ಹೆಣ್ಣನ್ನು ನೀನು ಮದುವೆಯಾಗಿ ನನ್ನ ಹೃದಯಕ್ಕೆ ಬೆಂಕಿ ಇಟ್ಟೆ. ನೋಡ್ತಿರು, ಒಂದಲ್ಲ ಒಂದು ದಿನ ನಿನ್ನ ಹೆಂಡ್ತಿನ ನಾನು ಪಡ್ಕೊಂಡು ನಿನ್ನಂತ ರಂಗಕ್ಕೆ ಕೊಳ್ಳೆ ಇಡ್ತೀನಿ. ನನ್ನ ತಮ್ಮ ರವಿ MBBS ಮುಗಿಸಿ MS ಮಾಡಾಕತ್ತಾನ, ಇಡೀ ಊರಿಗೆ ದೊಡ್ಡ ಕಿಡ್ನಿ ಡಾಕ್ಟರ್ ಹಾಕನ ಅಂತ ಊರು ತುಂಬಾ ಉರಿಯಕತ್ತೀಯಲ್ಲ. ಉರಿ, ಏ ಉರಿ 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 ಉರಿ. ನಿನ್ನ ಮತ್ತು ನಿನ್ನ ತಮ್ಮನ ಜೀವನ ಸುಟ್ಟು ಸುಡಗಾಡ ಮಾಡಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ನನ್ನ ಸೇಡನ್ನ, ನನ್ನ ಸೇಡನ್ನ ನಾನು ತೀರಿಸಿಕೊಳ್ಳಿಲ್ಲ ಅಂದ್ರ ನಾನು ವಿಷಕಂಠನ ಅಲ್ಲ, ವಿಷಕಂಠನ ಅಲ್ಲ. ರಾಜೀವ, ಹಾವಿಗೆ ಹಲ್ಲಾಗ ಮಾತ್ರ ವಿಷ ಆದ್ರ ಈ ವಿಷಕಂಠದ ಮೈ ತುಂಬಾ ವಿಷ. ಕೊಟ್ಟರೆ ವರ, ಇಟ್ಟರೆ ಶಾಪ. ಬರ್ತೀನಿ, ನೀನಿದ್ದಲ್ಲಿಗೆ ಬರ್ತೀನಿ. ಬಂದು ನನ್ನ ಸೇಡನ್ನ ನಾನು ತೀರಿಸಿಕೊಂಡ ತೀರ್ತೀನಿ. Hello, Mr. Vishkanta. How are you? I am fine, Damini. What about you? I am also fine. Everything okay. ನನಗೆ ಈಟ ಯಾವ ಇಂಗ್ಲಿಷ್ ಬರೋದು ಮುಂದೆ ಬರಂಗಿಲ್ಲ. ನಾ ಹೇಳ್ಕೊಡ್ತೀನಿ ತಗೋರಿ ಇನ್ನು ಮುಂದೆ. ಅದಿರ್ಲಿ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ, ಯಾರು ಬೇಡ ಅಂತಾರೆ? ನೋಡು, ನಾನಂತೂ ನಿನ್ನ ಮದುವೆಗ ಒಪ್ಕೊಂಡೀನಿ. ಕಡೆ ತನಕ ಇರುವಾಕಿದು ನೀನ. ಆದ್ರ ನಾನು ಯಾವುದ ಕೆಲ್ಸಕ್ಕೂ ಕೈ ಹಾಕಿದ್ರು ಆ ನನ್ನ ಕೆಲ್ಸಕ್ಕೆ ನೀನು ನನ್ನ ಕೈಗೊಂಬೆ ಆಗಿರ್ಬೇಕು ಅಷ್ಟ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನ ಕೈ ಬಿಡದಿದ್ರೆ ಅಷ್ಟೇ ಸಾಕು. ನಿನ್ನ ಕೈ ಅಂತೂ ಬಿಡಲ್ಲ. ಆದ್ರ ನಿನ್ನಿಂದ ನನಗೀಗ ಬಹಳ ದೊಡ್ಡ ಕೆಲಸ ಆಗ್ಬೇಕಾಗೈತಿ. ಅದೇನಂತ ಹೇಳಿ? ಚಿಟ್ಕೆ ಹೊಡೆದ್ರಲ್ಲಿ ಮಾಡಿ ಮುಗಿಸ್ತೀನಿ. ಹಾ,   ಹಾ,  ಹಾ,  ಹಾ,  ಹಾ. ನಾನೀಗ ನಿನಗೆ ಹೇಳುವಂತ ಕೆಲಸ,
ನೀನು ಚಿಟ್ಕಿ ಹೊಡೆಯೋಷ್ಟ್ರೊಳಗೆ ಮಾಡಿ ಮುಗಿಸುವಂಥದ್ದಲ್ಲ. ಮತ್ತೆ ನೀನು ನೀನು ನೆಪಕ್ಕೆ ಮಾತ್ರ ಮತ್ತೊಬ್ಬನ ಹೆಂಡತಿ ಆಗ್ಬೇಕು. ಮನಸಾರೆ ಪ್ರೀತಿಸಿದ ನಿಮ್ಮನ್ನು ಬಿಟ್ಟು ನಾನು ಬೇರೆದವ್ರನ್ನ ಮದುವೆ ಆಗ್ಬೇಕೆ? ಹೌದು, ನನ್ನ ಸೇಡನ್ನು ನಾನು ಸಾಧಿಸಬೇಕಂದ್ರ ನೀನು ನಾನು ಆಡುವಂತ ಆಟಕ್ಕ ನನ್ನ ದಾಳವಾಗಬೇಕು. ನನ್ನನ್ನು ತಿರಸ್ಕಾರ ಮಾಡಿ ಆ ಬಣಭಿಕಾರಿಯ ಕೈ ಹಿಡಿದು ನನ್ನ ಮನದೊಯಲನ್ನ ಕೆರಳಿಸಿದ ಆ ಕಾವೇರಿಯನ್ನ ನಾನು ಮನಸಾರೆ ನನ್ನ ಜೀವನದಾಗ ಒಮ್ಮೆ ಆದ್ರೂ ಅನುಭವಿಸಬೇಕು. ಅಲ್ಲ ರೀ, ನೀವ್ ಅವಳ ಮನ ಒಲಿಸ್ಕೊಳ್ಳೋದಕ್ಕೂ ನಾನು ಬೇರೆದವ್ರನ್ನ ಮದುವೆ ಆಗಲು ಏನ್ರಿ ಸಂಬಂಧ? ಸಂಬಂಧ ಸಂಬಂಧ ಐತಿ ದಾಮಿನಿ. ಸಂಬಂಧದಿಂದ ಈ ವಿಷಕಂಠ ಯಾವ ಕೆಲಸಕ್ಕೂ ಕೈ ಹಾಕುದಿಲ್ಲ. ನೋಡು, ನೀನೀಗ ಆ ರಾಜೀವನ ತಮ್ಮ ರವಿಯನ್ನು ಮದುವೆಯಾಗಬೇಕು. ನಾನು ನಿನ್ನಣ್ಣನಾಗಿ ನಟಿಸಬೇಕು. ಅಂದಾಗ ಮಾತ್ರ ಹಳ್ಳಿಗೆ ಮತ್ತು ರಾಜೀವನ ಮನೆಗೆ ಬಂದು ಹೋಗಾಕ ನನಗ ದಾರಿ ಸರಳ ಆಗತ್ತ. ಮತ್ತೆ ನನಗತಿ ನಿಮ್ಮನ್ನು ಬಿಟ್ಟು ನನ್ನಿಂದಿರಲು ಸಾಧ್ಯವಿಲ್ಲ ರೀ. ನನ್ನ ಬಿಟ್ಟಿರುವಂತ ನಿನಗೆ ಯಾರ ಹೇಳಿದ್ರು? ನಿನ್ನಣ್ಣನಾಗಿ ಆಗಾಗ ನಾನು ಆ ಮನೆಗೆ ಬರ್ತೇನೆ. ಸಮಯ ಸಿಕ್ಕಾಗೆಲ್ಲ ನಿನ್ನ ಜೊತೆಗೂ ಕಾಲ ಕಳೀತೇನೆ. ನಾವಿಬ್ರು ಅಣ್ಣ ತಂಗಿ ಅಂತ ಸುಳ್ಳು ಹೇಳ್ಕೊಂಡ ಆ ಮನೆ ಸೇರ್ಕೊಂಡ್ರ ಆ ಮನೆಯಾಗಿರೋರಿಗೆ ಯಾರಿಗೂ ನಮ್ಮ ಮೇಲೆ ಸಂಶಯನ ಬರೋದಿಲ್ಲ. ಹೆಂಗೈತಿ ನನ್ನ ಪ್ಲಾನು? ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಮನಸಾರಿ ಪ್ರೀತಿಸಿದ ನಿಮ್ಮನ್ನು ಬಿಟ್ಟು ಬೇರೆದವರ ಮದುವೆ ಆಗಲು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಸಾಧ್ಯವಿಲ್ಲ. ನೋಡು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ನಿನ್ನ ಮನ ಬಯಸಿದಾಗ ನಾನಂತೂ ಆ ಮನೇಲೇ ಇರ್ತೀನಲ್ಲ. ಆದ್ರೂ ನಿಮ್ಮನ್ನ ಮದುವೆ ಆಗ್ಬೇಕಾದ ನಾನು ಮನಸ್ಸಿಲ್ಲದವನ ಜೊತೆ ಸಂಧಿಸಲು ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾಗಾದ್ರೆ ಇವತ್ತೇ ಈ ಕ್ಷಣನೇ ನೀನ್ ನನ್ನ ಮರಿಬೇಕಾಗತ್ತ. ಈ ಮಾತು ಮಾತ್ರ ಆಡದಿರು. ನೀವಿಲ್ಲದ ಈ ಪ್ರಪಂಚ ನನ್ನ ಬೇಡವೇ ಬೇಡ. ಒಂದೊಂದು ವಿಷಯ ಕೊಟ್ಬಿಡಿ. ಹೇ ದಾಮಿನಿ, ಆದ್ರೆ ನಿಮ್ಮನ್ನ ಮರೆಯೋ ಮಾತು ಮಾತ್ರ ಆಡದಿರಿ. ನೋಡು, ನಿನ್ನಂತೂ ನಾನು ಮರೆಯೋದಿಲ್ಲ. ಆದ್ರೆ ನಾನ್ ನಿನ್ನ ಮರಿಬಾರ್ದು ಅನ್ನೋದಾದ್ರ ಈ ಕೆಲಸ ನೀನ್ ನನಗೆ ಮಾಡಿಕೊಡಕ ಬೇಕು. ಸರಿ, ಮಾಡ್ತೀನಿ. ಆಮೇಲೆ ನೀವು ನನ್ನ ಕೈ ಕೊಟ್ರೆ? ಹೇ 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 ದಾಮಿನಿ, ನೀ ನನ್ನ ಉಸಿರು, ನೀ ನನ್ನ ಪ್ರಾಣ. ಅದು ಅಲ್ದ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ನಿನ್ನಂತ ಹೆಣ್ಣನ್ನು ಬಿಟ್ಟು ನಾನು ಬದುಕಿರಕ್ ಸಾಧ್ಯನಾ? ಸಾಧ್ಯವೇ ಇಲ್ಲ ದಾಮಿನಿ. ನೋಡು, ನೀನೀಗ ಆ ರಾಜೀವನ ತಮ್ಮ ರವಿ ಇದನ್ನಲ್ಲ, ಅವನು MBBS ಮುಗಿಸಿ MS ಮಾಡುತ್ತಿರುವಂತಹ ಕಾಲೇಜು ಮಂಗಳೂರಲ್ಲಿದೆ. ಆ ಮಂಗಳೂರಿಗೆ ಹೋಗ್ಬೇಕು. ನಾನು ನಿನ್ ಜೊತೆಗೆ ಬರ್ತೇನೆ. ನಾವಿಬ್ರು ಸೇರ್ಕೊಂಡಲ್ಲಿ ಒಂದು ರೂಮ್ ಮಾಡೋಣ. ಆ ರೂಮಲ್ಲಿ ನಿನಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತು. ನೀನು ಮೊದಲು ಮಂಗಳೂರಿಗೆ ಹೋಗೋಕೆ ರೆಡಿ ಆಗು. ಇವತ್ತೇ ರಿಜಿಸ್ಟರ್ ಮ್ಯಾರೇಜ್ ಆಗಿ ನಿಮ್ಮನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಆದ್ರೆ ನೀವು
ನೀವಿಬ್ಬರು ಬಂದು ಕಿಡ್ನಿ ಕೊಟ್ಟು ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಾ. ಈ ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಡಾಕ್ಟರ್ ಸಾಹೇಬ್ರ, ನಾವೇನು ಉಪಕಾರ ಮಾಡಿವ್ರಪ್ಪ ನಿಮಗ? ನೀವ 1 ಕೋಟಿ ರೂಪಾಯಿ ಕೂಡ ಕೊಪ್ಕೊಂಡು ನಮಗ ದೊಡ್ಡ ಉಪಕಾರ ಮಾಡಿರಪ್ಪ. ಕಾವೇರಿ, ಆರಾಮದಿಯಲ್ಲ? ನಾ ಆರಾಮದೀನಿ, ನೀವು ಆರಾಮದಿರಿ? ನಾನು ಆರಾಮದೀನಿ. ಕಾವೇರಿ, ಈ ನಿನ್ನ ಉಪಕಾರನ ನನ್ನ ಜೀವ ಇರೋ ಮಟ್ಟ ನಾನು ಮರೆಯಂಗಿಲ್ಲ ಕಾವೇರಿ, ನಾನು ಮರೆಯಂಗಿಲ್ಲ. ಸರ್, ನಿಮ್ಮಿಬ್ಬರಿಗೇನು ಆಗೋದಿಲ್ಲ, ನೀವು ಬೇಕಾದಷ್ಟು ಸಹ ಬದುಕ್ತೀರಾ. ಆದ್ರೆ ಒಂದು ಕಂಡೀಷನ್, ಹೇಳಿ. ನಾನು ಬರ್ಕೊಟ್ಟಂತ ಈ ಗುಳಿಗೆ ಟಾನಿಕ್ ಏನಿದೆಯಲ್ಲ ಅದನ್ನ ಕಂಪಲ್ಸರಿ ಎವ್ರಿ ಡೇ ನೀವು ತಗೊಳ್ಳೇಬೇಕು. ಆಗಲ್ರಿ. ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹೌದ್ರಿ? ಹೌದು ಸರ್. ಅಂದಾಗೆ ಸರ್, ಈ 1 ಕೋಟಿ ರೂಪಾಯಿ ಒಂದೇ ಚೆಕ್ ಬರ್ದಿಲ್ಲ, ಬದಲಾಗಿ 25 ಲಕ್ಷ ರೂಪಾಯಿಗೆ 4 ಚೆಕ್ ಬರ್ತೀನಿ ತಗೊಳ್ಳಿ ಸರ್. ಸರ್, ನೀವಿಬ್ಬರು ಒಂದು ಕಿಡ್ನಿ ಕೊಟ್ಟಿರ್ಲಿಲ್ಲ ಅಂದ್ರೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು ಸರ್. ಏಕೆಂದ್ರೆ ನಿಮ್ಮ ಕಿಡ್ನಿ ಪಡೆದ ನಮ್ಮ ಪೇಷಂಟು ಕೋಟ್ಯಾಧೀಶ್ವರರು. ಅವ್ರು ನನ್ನ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಸಹಾಯ ಮಾಡಿದ್ದಾರೆ ಸರ್. ನಿಮ್ಮ ಮತ್ತು ಅವರ ಬ್ಲಡ್ ಗ್ರೂಪ್ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಮ 3 ಜನರ ಬ್ಲಡ್ ಗ್ರೂಪ್ ಹೆಸರು ಒಂದೇ, ಅದು RH ಅಂತ. ಇಡೀ ಪ್ರಪಂಚದಲ್ಲಿ ಕೇವಲ 50 ಜನರಿಗೆ ಮಾತ್ರ ಅದು ಇದೆ. ಹೌದ್ರಿ? ಹೌದು ಸರ್. ಅದು ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಗೋಲ್ಡನ್ ಬ್ಲಡ್ ಅಂತ ಕರಿತೀವಿ ಸರ್. ನಿಮ್ಮ 3 ಜನರ ಬ್ಲಡ್ ಗ್ರೂಪ್ ಒಂದೇ ಇರೋದ್ರಿಂದ ನೀವಿಬ್ಬರು ನನ್ನ ಭಾಗದ ದೇವರಂತಾನೆ ತಿಳ್ಕೊಂಡಿದ್ದೀರಿ. ಅನ್ಬ್ಯಾಡ್ರಪ್ಪ, ಹಂಗ ಅನ್ಬ್ಯಾಡ್ರಿ ಸರ್. ಯು ಡೋಂಟ್ ಮೈಂಡ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಗೊಂದು ಪ್ರಶ್ನೆ ಕೇಳಬಹುದಾ? ಕೇಳಿ ಸರ್. ಈ 1 ಕೋಟಿ ರೂಪಾಯಿ ಅವಶ್ಯಕತೆ ನಿಮಗೆ ಏನಿತ್ತು ಸರ್? ಅದನ್ನ ಮಾತ್ರ ಕೇಳಬೇಡ್ರಿ, ಯಾಕಂದ್ರೆ ಅದನ್ನ ಹೇಳೋ ಮನಸ್ಸು ನನಗಿಲ್ರಪ್ಪ, ಮನಸ್ಸು ಬರುವಲ್ತು. ನೀವು ತುಂಬಾ ಬೇಜಾರಲ್ಲಿದ್ರಂತ ಕಾಣುತ್ತೆ. ಅಮ್ಮ, ನೀವಾದ್ರೆ ಹೇಳಿಮ್ಮ. ನನ್ನ ಮೈದಿನ MBBS ಪಾಸ್ ಮಾಡ್ಯಾನ್ರಿ. ಮೈದುನ ಅಂದ್ರೆ ನಿಮ್ಮ ಯಜಮಾನ್ರ ತಮ್ಮನ? ಹೌದ್ರಿ. ಮುಂದದೇನೆ MS ಮಾಡಬೇಕು ಅಂತ ಹೇಳಿ ಅದಕ್ಕಂತ 1 ಕೋಟಿ ರೂಪಾಯಿ ಬೇಕಾಗಿತ್ರಿ. ಅಂದ್ರೆ ಅವರು ಈ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಓದ್ತಾ ಇದ್ದಾರಾ? ಹೌದ್ರಿ, ಅದಕ್ಕಂತಾನೆ ದುಡ್ಡು ಬೇಕಾಗೈತ್ರಿ. ಆಹಾ ಆಹಾ, ಎಂತ ತ್ಯಾಗ ಜೀವಿಗಳ ನೀವಿಬ್ರು. ಮೈದುನಿಗೆ ಕಿಡ್ನಿ ಸ್ಪೆಷಲಿಸ್ಟ್ ಓದಿಸುವುದಕ್ಕಾಗಿ ನಿಮ್ಮಿಬ್ರು ಕಿಡ್ನಿ ದಾನ ಮಾಡಿದ್ರ? ಡಾಕ್ಟರ್ ಸಾಹೇಬ್ರ, ದಾನ ಮಾಡಿಲ್ರಪ್ಪ, ಮಾರ್ಕೊಂಡೀವಿ ಸರ್. ಎಷ್ಟೇ ದುಡ್ಡು ಕೊಟ್ಟರು ಪೇಷಂಟ್ಗೆ ಸರಿ ಹೊಂದುವಂತ ಈ RH ಬ್ಲಡ್ ಗ್ರೂಪ್ ಇರುವ ಕಿಡ್ನಿ ಸಿಗೋದು ತುಂಬಾ ಕಷ್ಟ. ಅದು ಸಾಧ್ಯ ಇಲ್ಲ ಅಂತಲೂ ಹೇಳಬಹುದು. ನೋಡಿ, ನಮ್ಮ ಪೇಷಂಟ್ಗೆ ದುಡ್ಡು ಮುಖ್ಯ ಅಲ್ಲ, ನಿಮ್ಮ ಕಿಡ್ನಿಗಳವ್ರಿಗೆ ಸರಿ ಹೊಂದಿದ್ದಾವೆ. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಮತ್ತೆ ನೀವು ದುಡ್ಡಿನ ತೊಂದರೆ ಆದ್ರೆ ಈ ಡಾಕ್ಟರ್ ಶ್ರೀಧರ್ನ ಮಾತ್ರ ಮರಿಬೇಡಿ. ನಿಮ್ಮಿಬ್ಬರ ಸಲುವಾಗಿ ನನ್ನ ಮನೆ ಬಾಗಿಲು 24 hours ಅಂದ್ರೆ 24 ತಾಸು ಓಪನ್ ಇರುತ್ತೆ. ಆಗಲ್ರಪ್ಪ, ನಿಮ್ಮಿಂದ ನಮಗೆ ದೊಡ್ಡ ಉಪಕಾರ ಆದಂಗಾತು. ನಾವಿನ್ನು ಹೋಗ್ತೀವ್ರಿ. ಸರ್, ನಡ್ಕೊಂಡು ಹೋಗ್ತೀರಾ? ಬೇಡಿ ಸರ್, ಹೊರಗಡೆ ಕಾರ್ ಇದೆ, ಡ್ರೈವರ್ ಕಾಯ್ತಾ ಇದ್ದಾರೆ, ನೀವು ಕಾರಲ್ಲೇ ಹೋಗಿ. ಬ್ಯಾಡ್ರಪ್ಪ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರಿ? ಪರವಾಗಿಲ್ಲ ಸರ್, ಬನ್ನಿ, ನಾನೇ ನಿಮ್ಮ ಕಾರ್ ಹತ್ತಿಸ್ತೀನಿ. ನನಗೆ ಇವತ್ತು ಹಿಡಿಸಲಾರದಷ್ಟು ಸಂತೋಷ ಆಗಿಬಿಟ್ಟೈತಿ. ನನ್ನ ತಮ್ಮ ತನ್ನ ಓದು ಮುಗಿಸಿ ದೊಡ್ಡ ಕಿಡ್ನಿ ಡಾಕ್ಟರ್ ಆಗಿ ಊರಿಗೆ ಬರಕತ್ತಾನೆ. ಮನೆಗೆ ಹೋಗಿ ಹೇಳಿ ಬಂದೀನಿ, ನನ್ನ ತಮ್ಮ ಡಾಕ್ಟರ್ ಆಗಿ ಬರಕತ್ತಾನಪ್ಪ, ಎಲ್ಲರೂ ನಮ್ಮ ಮನೆಗೆ ಬರ್ರಿ, ಹೋಳಿಗೆ ಊಟ ಹಾಕಿಸ್ತೀನಿ ಅಂತ ಹೇಳಿ ಬಂದೀನಿ. ತಂದೆ ತಾಯಿ ಸತ್ತ ಮೇಲೆ ಸಣ್ಣ ಕೂಸಾಗಿದ್ದ ಅವನ್ನ ನಾನು ಜೋಪಾನ ಮಾಡಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಈಗ ಬಂದೇನಪ್ಪ, ನಿಮ್ಮ ದಾರಿನ ಕಾಯ್ತಾ ಇತ್ತು. ಕಾವೇರಿ, ಗೋಳಿಲಿ ಯಾರು ತಂದ? ಬನ್ನಿ ಬಾಬಾ, ಯಾಕೆ ದೂರ ನಿಂತಾರೆ? ನೋಡಿ ಬಾಬಾ, ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ನಲ್ಲ, ಇವ್ರೆ ಹೆಸರು ರಾಜೀವ ಅಂತ. ಇವರು ನಮ್ಮ ಅತ್ತೆಮ್ಮ ಕಾವೇರಿ ಅಂತ. ಇವರು ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ. ಅಣ್ಣ, ಇವರ ಹೆಸರು ವಿಷಕಂಠ ಅಂತ, ನನ್ನ ಮಾವನವರು. ಮಾವನವರು ಅಂದ್ರೆ ನನ್ನ ಹೆಂಡತಿ ಅಣ್ಣ. ಹೆಂಡತಿ? ಹೌದಣ್ಣ, ಇವಳ ನನ್ನ ಹೆಂಡತಿ ದಾಮಿನಿ. ತಮ್ಮ, ಏನಪ್ಪ ಇದು? ನಮಗೊಂದು ಮಾತು ಹೇಳಲಿಲ್ಲ, ಕೇಳಲಿಲ್ಲ.
ನಮ್ಮಪ್ಪನೇನೂ ಪಡೀಲಿಲ್ಲ. ಒಮ್ಮಿಂದೊಮ್ಮೆಲೆ ಮದುವೆ ಆಗೇ ಬಂದುಬಿಟ್ಟ್ಯಾ. ರವಿ, ನಿಮ್ಮ ಅಣ್ಣನಿಗೆ ಬಾಯಿ ತುಂಬ ತಂದೆ ಅಂತ ಕರೀತಿದ್ದ ನೀನು ಅವರಿಗೊಂದು ಮಾತು ಕೇಳದೆ ಮದುವೆ ಆಗಂತ ಅವಶ್ಯಕತೆ ಆದ್ರೆ ಏನಿತ್ತು? ಅಂದ್ರೇನು ಅಜ್ಜಮ್ಮ, ವಿದ್ಯಾವಂತನಾದ ನಾನು ನನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಕೂಡ ನನಗಿಲ್ಲ. ನೋಡ್ರಿ ರಾಜೀವಪ್ಪ, ಊರಿಗೆಲ್ಲ ಊಟ ಹಾಕ್ಸಿ ಅದ್ದೂರಿಯಾಗಿ ಮದುವೆ ಮಾಡಿಕೊಡೋ ಕಾಲ ಇದಲ್ಲ. ವಿದ್ಯಾವಂತರು ಬುದ್ಧಿವಂತರು ತಮಗಿಷ್ಟ ಬಂದಂತ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಂಡು ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಳ್ತಾರ. ಅದನ್ನು ಕೇಳೋ ಅಧಿಕಾರ ನಿಮಗಿಲ್ಲ. ಮೇಲಾಗಿ ಇವರೇನು ಸಣ್ಣ ಮಕ್ಕಳು ಅಲ್ಲ. ನಮಗ ಬುದ್ಧಿ ಹೇಳ್ರಿ ಅಂತ ನಾವಿನ್ನು ನಿಮಗಿಲ್ಲಿ ಕರ್ಸಿಲ್ಲ. ಏಯ್, ಸುಮ್ಮನೆ ನಿಂತ್ಕೊಳ್ರಿ. ಮೈದನ ಅನ್ನೋ ಮಮಕಾರದಿಂದ ನಾನು ಕೇಳಿದ್ರ ಅಣ್ಣ ಅನ್ನೋ ಅಧಿಕಾರದಿಂದ ಅವ್ರು ಕೇಳಕತ್ತಾರ. ನಮಗ ಬುದ್ಧಿ ಹೇಳೋದಕ್ಕೆ ನೀವ್ಯಾರ್ರಿ? ಇವ್ರ ಮೇಲೆ ಅಣ್ಣ ಅತ್ತಿಗೆ ಅನ್ನೋ ಅಧಿಕಾರ ನಿಮಗೆ ಎಷ್ಟಿದೆಯೋ ಅಷ್ಟೇ ಅಧಿಕಾರ ನನ್ನಣ್ಣರಾದ ಇವರಿಗೂ ಇದೆ. ತಿಳಿಯುತ್ತೆ? ಯಾಕ್ರಿ ನಮ್ಮ ಅಣ್ಣನಿಗೆ ಅವಮಾನ ಮಾಡ್ಬೇಕಂತಾನೆ ನನ್ನ ಮದುವೆ ಮಾಡ್ಕೊಂಡು ಈ ಮನೆ ಕರೆತಂದ್ರೇನು? ಹೇಳ್ರಿ ಹೇಳ್ರಿ. ಅಯ್ಯೋ, ಹೇಳ್ತೀನಿ ರೀ ಅಜ್ಜಮ್ಮ. ನನ್ನ ಮಾವನಿಗೆ ಬಾಯಿಗೆ ಬಂದಂತೆ ಮಾತನಾಡುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು? ನೋಡಿ, ಇನ್ನು ಮುಂದೆ ನನ್ನ ಹೆಂಡತಿಗೂ ಮಾವನಿಗೂ ಮರ್ಯಾದೆ ಕಳೆಯುವಂತ ಮಾತಾಡಿದ್ರೆ ನೀವು ನನ್ನನ್ನು ಮರಿಬೇಕಾಗುತ್ತೆ. ಎಚ್ಚರ. ಕಾವೇರಿ, ಏನು ಮಾತಾಡಕತ್ತಿ ಅಂತ ಅರಿಬಿಟ್ಟುಕೊಂಡು ಮಾತಾಡು. ನಿನ್ನ ಮೈದುನ ಈಗ ದೊಡ್ಡ ಡಾಕ್ಟರ್ ಆಗ್ಯಾನ. ತನಗೆ ಸರಿ ತೂಗುವಂತ ಹೆಂಡತಿನ ಮದುವೆ ಮಾಡಿಕೊಂಡು ಮನೆಗೆ ಬಂದಾನ. ಅದಾಗ ಆಕಿ ಅಣ್ಣಗೆ ನೀನು ಬಾಯಿಗೆ ಬಂದಂಗ ಮಾತಾಡಿದ್ರ ಪಾಪ ಇವಾಗ ಸಿಟ್ಟು ಬರಂಗಿಲ್ಲ ಏನು? ತಿಳಿದು ಮಾತಾಡಬೇಕು ಕಾವೇರಿ. ಅಂದ್ರ ಈ ಮದುವೆಗೆ ನಿಮ್ಮದು ಒಪ್ಪಿಗೆ ಐತೆ ಅಂದಂಗ ಆಯ್ತಲ್ಲ. ನನ್ನ ಒಪ್ಪಿಗೆ ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗ್ತಾರ. ಹೊರಗೆ ಹೋಗಿ ಬೇರೆ ಮನೆ ಮಾಡಿ ಜೀವನ ಮಾಡ್ತಾರೆ. ರೆಕ್ಕೆ ಬಲಿತ ಪಕ್ಷಿಗೆ ನೀನು ಹಾರಬೇಡ ಅಂದ್ರ ಕೇಳುತ್ತಾನ? ಅದು ಕೇಳುತ್ತ? ನೋಡಪ್ಪ ರವಿ, ನಿಮ್ಮ ಅಣ್ಣ ಅತ್ತಿಗೆಗೆ ಈ ಮದುವೆ ಇಷ್ಟ ಆಗಿಲ್ಲ ಅಂತಂದ್ರ ಬೆಳ್ಳಿ ನನ್ನ ತಂಗಿಗೆ ಬ್ಯಾರೆಯವರ ಹುಡುಕಿ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತೀನಿ. ಅಣ್ಣ, ಅವ್ರಿಗೇನ್ ಹೇಳ್ತಾ ಇದ್ದಾರೆ? ಈ ಮನೆ ಸಾವಾಸವೇ ನಮ್ಮ ಬೇಡ. ನಡಿ ಹೋಗೋಣ. ನಡಿಯಮ್ಮ, ಹೋಗೋಣ. ಎಲ್ಲಿ ನೀವೆಲ್ಗೂ ಹೋಗ್ಬೇಕಾಗಿಲ್ಲ. ನೋಡಿ ಬಾಬಾ, ನಿಮ್ಮ ತಂಗಿಯೊಂದಿಗೆ ಸಂಸಾರ ಮಾಡಬೇಕಾಗಿರೋನು ನಾನು, ನನ್ನ ಅಣ್ಣ ಅತ್ತಿಗೆ ಅಲ್ಲ. ತಿಳಿಯುತ್ತೆ? ತಿಳಿತಪ್ಪ, ತಿಳಿತು. ಅಜ್ಜಮ್ಮ, ನಾನು ಮಾತಾಡಿದ್ದು ತಪ್ಪಾಯ್ತು ಅಂತ ನೀವು ಇವರಲ್ಲಿ ಕ್ಷಮೆ ಕೇಳಬೇಕು. ಅದು ಏನು ಹೇಳಕತ್ತಾನ ನನ್ನ ತಮ್ಮ? ನೀನು ಮಾತಾಡಿದ್ದು ತಪ್ಪಾಯ್ತು ಅಂತ ಅವ್ರ ಹತ್ರ ಕ್ಷಮೆ ಕೇಳಬಹುದು. ನಾನು ನಿಮಗೆ ಮಾತಾಡಿದ್ದು ತಪ್ಪಾಯ್ತು, ನೀವಿಬ್ರು ಕ್ಷಮಾ ಮಾಡ್ರಿ. ಆಯ್ತಲ್ರಪ್ಪ, ಹೋಗಿ ಒಳಗೆ ಹೋಗಿ ಕೈ ಕಾಲ ಮುಖಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಒಂದು ಶಾಂತರಾಗ್ರಿ. ಆಮೇಲೆ ಬೇಕಿದ್ರೆ ಚಾ ಕುಡಿರೋ. ಸರಿ ಸರ್, ಹೋಗಿ. ಕಾವೇರಿ, ನೋಡ್ದೇನ ನಮಗೊಂದು ಮಾತು ಸಹಿತ ಹೇಳಾರ್ದಂಗ ಮದುವೆ ಮಾಡಿಕೊಂಡು ಬಂದಾರಲ್ಲ ನಿನ್ನ ಮೈದನ. ನನಗೆ ಮಕ್ಕಳು ಬೇಡ, ನನಗೆ ಮಕ್ಕಳಾದ್ರ ನನ್ನ ಮೈದನ ಮ್ಯಾಲಿನ ಪ್ರೀತಿ ಕಡಿಮೆ ಆಗುತ್ತಾ ಅಂತ ನೀನು ಎಂಥ ತ್ಯಾಗಕ್ಕೆ ಸಿದ್ಧಳಾಗಿಯ. ಆದ್ರ ನಿನ್ನ ಮೈದನ ಎಂಥ ಪ್ರತಿಫಲ ಕೊಟ್ಟ ನೋಡು. ಏನಾಯ್ತೀಗ? ಏನೂ ಆಗಿಲ್ಲ. ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀರಿ? ಬರ್ರಿ ಚಾ ಕುಡಿ ಬರ್ರಿ. ಬಾರ ಇಲ್ಲಿ. ಬಾರೆ. ಕುರ್ಚಿ ಮೇಲೆ ಕುಳಿತ ಪೇಪರ್ ಓದ್ತಾ ಇದೆಯಲ್ಲ, ಮನೆ ಕೆಲಸ ಯಾರು ನಿಮ್ಮಪ್ಪ ಮಾಡ್ತಾನ? ಮನೆ ಕೆಲಸ ಎಲ್ಲ ಮಾಡಿನಲ್ಲವಾ? ಮಾಡಿದೀಯ? ಮತ್ತೆ ಹೊರಗಡೆ ಬಟ್ಟೆನೇ ಕಾಣಿಸ್ತಾ ಇಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿದೀಯ? ಬಟ್ಟೆ ಮಾತ್ರ ಒಗ್ದಿಲ್ಲ. ಅದೇ ಯಾಕೆ ಒಗ್ದಿಲ್ಲ ಅಂದೆ? ಯಾಕೋ ನನ್ನ ಮೈಯಾಗ ಆರಾಮಿಲ್ಲವಾ. ಇತ್ತಿತ್ಲಾಗ ನನಗೆ ಯಾಕೋ ಬಹಳ ಸುಸ್ತಾಗತೈತಿ. ಅದೆಲ್ಲ ನಡೆಯೋದಿಲ್ಲ. ಬಟ್ಟೆಗಳನ್ನ ನೀನೇ ತೊಳಿಬೇಕು. ಅದು ಈಗ್ಲೇ ಹೋಗಿ ಬಟ್ಟೆ ತೊಳಿ ಹೋಗು. ನನ್ನ ಮೈಯಾಗ ಆರಾಮಿಲ್ಲ ಅಂತ ಹೇಳಿದ್ರು, ಬಟ್ಟೆ ನೀನೇ ಒಗಿಬೇಕು ಅಂತ ಹೇಳಕತ್ತೀಯಲ್ಲ. ಯಾಕ ಇವತ್ತೊಂದು ದಿನ ನೀವು ಒಗಿದ್ರೆ ಏನಾಗುತ್ತವ್ವ? ನನಗೆ ಬಟ್ಟೆ ತೊಳಿ ಅಂತೀಯನೆ?
ಮತ್ತೆ ನಾನು ಹಾ? ನೀನು ಈ ಮನೆ ಆಳು. ನಾನು ಹೇಳ್ದಾಗೆ ಕೇಳ್ಕೊಂಡು ಈ ಮನೆಯಲ್ಲಿದ್ರೆ ಇರಬೇಕು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ಬೇಕು. ನಾನು ಡಾಕ್ಟರ್ನ ಹೆಂಡತಿ. ಡಾಕ್ಟರ್ನ ಹೆಂಡತಿ? ನಿನ್ನ ಗಂಡ ಡಾಕ್ಟರ್ ಆಗ್ಬೇಕಾದ್ರೆ ನಾವಿಬ್ರು ಗಂಡ ಹೆಂಡತಿ ಎಷ್ಟು ಜೀವ ತೇದೀವಿ ಅನ್ನೋದು ನಿನಗೇನವ ಗೊತ್ತು? ಅಯ್ಯ ಜೀವ ತೇದ್ಲ ಅಂತ ಜೀವ. ನನ್ನ ಗಂಡ ಬುದ್ಧಿವಂತನಿದ್ದಾನೆ, ಪರಿಶ್ರಮ ಪಟ್ಟು ಓದಿ ಡಾಕ್ಟರ್ ಆಗಿದ್ದಾನೆ. ನೀನೇನೆ ಜೀವ ತೆಯ್ಯೋದು? ಏನೇನ್ರ ಹೇಳ್ದೆ ಅಂದ್ರೆ ಜಾಸ್ತಿ ಒದ್ದ ಬಿಡ್ತೀನಿ. ಏನು ಬಾಳ ಮಾತಾಡಕತ್ತಿಲ್ಲ ಅಂತೇಳಿ. ಏನಮ್ಮ ಏನ್ ನಡ್ಯಾಕತ್ತೈತಿ ಈ ಮನ್ಯಾಗ? ಏನನ್ನ ಕತ್ತಳ ಈ ಸೋಕಿನ ಹೆಣ್ಣು. ನೋಡಣ್ಣ, ಮನೆ ಕೆಲಸ ಮಾಡಂದ್ರೆ ಅಯ್ಯೋ ನನಗ್ ಹಾಗಾಗಿದೆ ನನಗ್ ಹೀಗಾಗಿದೆ ಅಂತ ನಕ್ರ ನಡ್ಸಾಳಿ ಇಲ್ಲಿ. ಕಪಾಳಕ್ಕ ನಾ ಕೊಟ್ಟ ಕೆಲಸ ಮಾಡ್ಸು. ಗಂಡ ಹೆಂಡತಿ ಕುಂತ ಪುಗ್ಸೆಟ್ಟೆ ತಿನ್ನಕ ಇವ್ರಪ್ಪ ಗಳಿಸಿಟ್ಟಾನಂತೇನು? ಅಲ್ಲಣ್ಣ, ಇದ್ರ ಮೇಲೆ ಸೇಡ್ ತಿರ್ಸ್ಕೊತೀನಿ ಅಂತ ಹೇಳಿದ್ದೆ. ಯಾಕೆ ಇನ್ನು ಮನಸ್ಸೇ ಮಾಡಿಲ್ಲ? ಇದ್ರಾಗ ಏನು ಉಳ್ದೈತಿ ಅಂತ ನಾ ಇದ್ರ ಮೇಲೆ ಮನಸ್ಸು ಮಾಡ್ಲಿ? ಎಲ್ಲ ಮುಗದ ಹೋಗೈತಿ. ಇನ್ನೇನಿದ್ರು ಇವರಿಬ್ರು ಗಂಡ ಹೆಂಡತಿ ಕಾಡೋದಷ್ಟ ನನ್ನ ಕೆಲಸ. ನೀ ನನ್ನ ಮ್ಯಾಲ ಸೇಡ್ ತೀರ್ಸ್ಕೊಳ್ಳಕ ಬಂದಿ ಅಂತ ನನಗೆ ಯಾವಾಗೋ ಗೊತ್ತಾಗೈತು. ಸುಂದರವಾದ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿದ ನೀನು ಅದು ಯಾವ ನರಕಕ್ಕೆ ಹೋಗ್ತೀವೋ ಆ ದೇವರಿಗೆ ಗೊತ್ತು. ನಾನ್ ನರಕಕ್ಕೆ ಹೋಗೋದಿಲ್ಲ, ನಿನ್ನ ಯಮಲೋಕಕ್ಕೆ ಪಾರ್ಸಲ್ ಮಾಡಬೇಕು ಅಂತ ಸಂಚು ಮಿಂಚಿನ ಸಂಚು ಮಾಡ್ಕೊಂಡ ಈ ಮನೆ ಕಾಲಿಟ್ಟೆ ಮೇಲೆ ಏ ಸೊಕ್ಕಿನ ಸುಳೆ. ಇನ್ನೊಂದು ಸಲ ಇಂಥ ಕೆಟ್ಟ ಮಾತು ನಿನ್ನ ಬಾಯಾಗ ಬಂದಿದ್ದಾದ್ರೆ ಮೆಟ್ಟು ತಗೊಂಡು ಹೊಡಿತೀನಿ. ನನ್ನ ಮಾವನಿಗೆ ಮೆಟ್ಟು ತಗೊಂಡು ಹೊಡಿತೀನಿ ಅನ್ನೋವಷ್ಟು ಸೊಕ್ಕು ಬಂತೇನೆ ಬೇಬರ್ಸಿ. ನಾನು ಬೇವರ್ಸಿನ? ಇರ್ಲಪ್ಪ ಇರ್ಲಿ ರವಿ, ಇವ ನನಗೇನಂದಾಗ ನಾನು ಮೆಟ್ಟು ತಗೊಂಡು ಹೊಡಿತೀನಿ ಅಂದೆ ಅನ್ನೋದು ನೀ ವಿಚಾರ ಮಾಡಿ ಏನಪ್ಪ. ಇವ ನನಗಂದು ಮಾತು ನೀ ಏನಾರ ಕೇಳಿಸ್ಕೊಂಡಿದ್ದಿ ಅಂದ್ರ ನೀನ ಇವನಿಗೆ ಮೆಟ್ಟು ತಗೊಂಡು ಹೊಡಿತಿದ್ದಿ. ಇವ್ರೇನ ಅಂದ್ರು ನೀ ಅನಿಸ್ಕೋಬೇಕು. ಹಂಗಿದ್ರೆ ಈ ಮನ್ಯಾಗ ಇರ್ಬೇಕು, ಇಲ್ಲ ಅಂದ್ರ ಈ ಮನೆ ಬಿಟ್ಟು ಎಲ್ಲಿಯಾದ್ರೂ ದೂರ ಹೋಗ್ಬೇಕು. ನಿನಗ ಏನು ಮಾತಾಡಕತ್ತಿ ಅಂತ ವಿಚಾರ ಮಾಡಿ ಮಾತಾಡಕತ್ತಿ. ವಿಚಾರ ಮಾಡಿ ಮಾತಾಡಕತ್ತೀನಿ. ಅಲ್ಲೋ, ನಿನ್ನ ಒಡ ಹುಟ್ಟಿದ ಅಣ್ಣನ ಕೂಡ ಹೆತ್ತ ತಾಯಿ ಅಂತ ಬಾಯಿ ತುಂಬಾ ಕರೀತಿದ್ದ ನಿನ್ನ ಅತ್ತಿಗಿನ ಈ ಮನೆಯಿಂದ ಹೊರಗೆ ಹೋಗ್ರಿ ಅನ್ನುವಷ್ಟು ಕಠೋರವಾಯ್ತೇನಪ್ಪ ನಿನ್ನ ಮನಸ್ಸು. ನೀವಿರ್ಲಾರ್ದ ಬಾಯಿ ಬಂದಂಗ್ ಮಾತಾಡ್ತಾಳ್ರಿ. ಇವ್ರೇನೋ ನೀವು ಡಾಕ್ಟರ್ ಆಗೋದಿಕ್ಕೆ ಜೀವನೇ ತೆಗೆದಿದ್ದಾರಂತೆ, ಹಾಗಂತೆ ಹೀಗಂತೆ ನನ್ನೇ ಅಣಗಿಸ್ತಾಳ್ರಿ ಇವಳು. ಈಗೆಲ್ಲ ಹೇಳಿದ್ದ ನೋಡ್ದಾಮಿನಿ, ಇವರೇನು ತಮ್ಮ ಸ್ವಂತ ದುಡಿಮೆಯಿಂದ ನನಗೆ ಕಲಿಸಿಲ್ಲ. ಹಿರಿಯರು ಮಾಡಿರೋ ಆಸ್ತಿ ಇತ್ತು, ಅದನ್ನ ಮಾರಿ ಕಲಿಸ್ಯಾರ ಅಷ್ಟ. ಬರೀ ಹೊಲ ಮಾರಿದ ದುಡ್ಡಿನಿಂದ ನೀ ಇಂಥ ಡಾಕ್ಟರ್ ಆಗಕ್ಕೆ ಸಾಧ್ಯ ಇತ್ತೇನಪ್ಪ? ನಾವಿಬ್ರು ಗಂಡ ಹೆಂಡತಿ ಕೂಡಿ ನಮ್ಮ ದೇಹಕ್ಕೆ ಬೇಕಾಗಿರೋ ಒಂದೊಂದು ನಿನಗೇನು ಹುಚ್ಚಿ ಹಿಡಿತೇನ? ತಾಯಿ ತನ್ನ ಎದೆ ಹಾಲು ಕುಡಿಸಿ ಬೆಳೆಸಿದ ಕೂಸಿಗೆ ಹಂಗಿಸ್ತಾಳ. ಹಣ್ಣು ಕೊಡೋ ಮರ ತಾನು ಮಾಡಿದ ಉಪಕಾರಕ್ಕ ಪ್ರತಿಫಲ ಕೇಳ್ತದ. ಹಂಗ ತಾಯಿ ನೀನು ತಾಯಿಯಾಗಿ ಮಾತಾಡು ಕಾವೇರಿ. ನನ್ನ ತಮ್ಮ ಹೇಳೋದು ಕರೆ ಐತಿ. ಹೊಲ ಮಾರಿದ ರೊಕ್ಕದಾಗ ನಾವು ಅವಾಗ ಓದಿಸಿವಿ, ಅದೇನು ನಾವು ಗಳಿಸಿದ್ದ ಅಲ್ಲ ಅಂದಾಗ ಅದನ್ನ ಕೇಳಾಕ ನಮಗೆ ಏನಾಯ್ತ ಹಕ್ಕು? ನಮಗೇನಾಯ್ತು? ನೋಡಪ್ಪ ರವಿ, ಈ ಮನ್ಯಾಗ ನಮಗಿಷ್ಟೆಲ್ಲ ಅವಮಾನ ಆಗೈತೆ ಅಂದಾಗ ಈ ಮನ್ಯಾಗ ಇವರಿಬ್ರು ಇರಬೇಕು ಒಂದು, ಇಲ್ಲ ನಾವಿಬ್ರು ಇರಬೇಕು ಒಂದು, ಅದೇನ್ ತೀರ್ಮಾನ ತಗೋಬೇಕನ್ನೋದು ನಿನ್ನ ಕೈಯಾಗ ಕೂಡ ಐತ್ ನೋಡಪ್ಪ. ನೋಡ್ರಿ, ನಿಮ್ಮ ಅಣ್ಣ ಅತ್ತಿಗೆ ಬೇಕಂದ್ರ
ನಮ್ಮಣ್ಣನ ಈ ಮನೆ ಬಿಟ್ಟು ಹೊರಗೆ ಹಾಕ್ರಿ. ಇಲ್ಲ ನಾನು ನಮ್ಮಣ್ಣ ಬೇಕಂದ್ರ ನಿಮ್ಮಣ್ಣ ಅತ್ತಿಗೆನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ಏನನ್ನೋದನ್ನ ಈಗ ತೀರ್ಮಾನ ತಗೋರಿ. ಹೇಳ್ರಿ. ಪಾಪ ರವಿಗೆ ಬಾಯಿ ಬಿಟ್ಟು ಹೇಳಬೇಕು ಅನ್ನೋದಾದ್ರೆ ಸಂಕಟ ಆಗತೈತಿ ಅನ್ಸುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾವು ಹೋಗೋಣ ನಡಿಯವ. ನಿಲ್ಲಿ ಇಲ್ಲ ಮಾವ, ನಿಮಗೆ ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳಿದ್ರೀಗ? ಇವ್ರು ಮಾಡೋದು ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನೀವಲ್ಲ, ಮತ್ತ ಇಬ್ರು. ತಮ್ಮನ್ನ ಮನೆ ಬಿಡಿಸಿ ಹೊರಗೆ ಹಾಕಬೇಡ. ಡಾಕ್ಟರ್ ಬರಕೊಟ್ಟ ಔಷಧಿ, ಗುಳಿಗೆ, ಟಾನಿಕ್ಕು ಸಮಯಕ್ಕೆ ಸರಿಯಾಗಿ ತಗೊಳ್ಳಾರ್ದಕ್ಕ ನಮ್ಮಿಬ್ಬರ ದೇಹ ಮೆತ್ತಗಾಗೈತಪ್ಪ. ಹೊರಗೆ ಹೋಗಿ ದುಡಿದು ತಿನ್ನೋ ಶಕ್ತಿ ನಮ್ಮ ಹತ್ರ ಉಳಿದಿಲ್ಲ ತಮ್ಮ, ಉಳಿದಿಲ್ಲ. ವಿಷ್ಕಂಠ, ನೀನಾದ್ರೂ ಹೇಳಪ್ಪದರೆ ತಮ್ಮಗ. ಏನಂತ? ನೀವು ಬೈದ್ರೆ ಬೈಸ್ಕೊತೀವಿ, ಹೊಡೆದ್ರೆ ಹೊಡೆಸ್ಕೊತೀವಿ. ನೀವು ಹಾಕಿದ್ದನ್ನ ತಿಂದು ನಾಳೆ ಹೆಂಗೆ ಈ ಮರೆಯಾಗಿರ್ತೀವಿ. ನೀನಾದ್ರೂ ಹೇಳಪ್ಪದನ್ನ ತಮ್ಮಗ. ನಾಯಿ ನಾನು ಒಂದು ಸಲ ತೀರ್ಮಾನ ತಗೊಂಡ್ರೆ ಮುಗುದ ಹೋತು. ಮುಂದಿಟ್ಟ ಹೆಜ್ಜೆ ಹಿಂದೆ ಯಾವತ್ತೂ ಇಟ್ಟಿಲ್ಲ. ಚಾಂಡಾಲ ರಾಮ ಲಕ್ಷ್ಮಣರಂತಿದ್ದ ಅಣ್ಣ ತಮ್ಮರ ಮತ್ತೆ ವಿಷದ ಬೀಜ ಬಿತ್ತಿ ಅವರಿಗೆ ದೂರ ಮಾಡಕ್ಕೆ ನಿಂತಿರುವ ನಿನಗ ದೇವರು ಒಳ್ಳೆ ಸಾವು ತರೋದಿಲ್ಲ. ನಿನ್ನ ಮೈಯಾಗ ಹುಳ ಬಿದ್ದು ಸಾಯ್ತಿ. ಏನಂದಲಿ ಏ ನೀತಿಗೆಟ್ಟ ನಾಯಿ? ನಿನ್ನ ಹೆಸರಿನಾಗ ವಿಷ ತುಂಬಿಕೊಂಡೈತಿ ಅಂದಾಗ ಇನ್ನು ವಿಷಕಾರದ ಇರ್ತೀಯ ನೀನು? ನೀನು ಒಬ್ಬ ಅಪ್ಪನಿಗೆ ಹೊಟ್ಟಿಲ್ಲಲೇ. ಏನು ಅನ್ಸ? ಹೆತ್ತ ತಾಯಿ ಎಂತ ಬಾಯಿ ತುಂಬಾ ಕರೆದಿದ್ದ ಕತ್ತಿಗಿದ ನಾನಿಂದ ಮನೆಯಾಗಿದ್ದ ಮನಸ್ಸಾದ್ರೂ ಹೆಂಗ ಬರ್ತದೆ? ಅದು ನೋವಿರೋ ಜಾಗಕ್ಕೆ ಬರ್ತೀಯಲ್ಲೇ ತಾಯಿ. ಸಾಕು ಸಾಕು ಕಾವೇರಿ, ಇನ್ನು ನಾವು ಈ ಮನೆ ಆಗಿರೋದು ಬೇಡ. ನಡಿ, ನಾನು ಭಿಕ್ಷೆ ಬೇಡಿದ್ರು ಚಿಂತಿಲ್ಲ, ನಿನ್ನ ಸಾಕ್ತೀನಿ. ನಡಿ ಕಾವೇರಿ, ನಡಿ ಕಾವೇರಿ, ಹೋಗೋಣ. ಇಂಥ ಸ್ಥಿತಿಯಾಗ ನನಗೆ ಹ್ಯಾಂಗ್ರಿ ನಡೆಯಕ್ಕಾಗತ್ತ? ನಿಮ್ಮ ತಮ್ಮ ಒದ್ದ ಜಾಗದಾಗ ಜೀವ ನಾಟಕ ನೋಡ್ರಿ, ನಾಟಕನ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಮ್ಮ. ಇವೆಲ್ಲ ನಮ್ಮ ಮುಂದೆ ನಡೆಯಂಗಿಲ್ಲ. ಮನೆ ಬಿಟ್ಟು ಹೋಗ್ಬೇಕಂದ್ರೆ ಹೋಗ್ಬೇಕು. ನಿನ್ನತ್ತಿಗೆ ನಡೆಯಕ್ಕಾಗ್ತಾ ಇಲ್ಲಪ್ಪ. ಸ್ವಲ್ಪ ಸುಧಾರಿಸ್ಕೊಡೋ ಮಟ್ಟಿಗಾದ್ರೂ ಅವಕಾಶ ಮಾಡಿಕೊಡು. ಅದೆಲ್ಲ ಸಾಧ್ಯವಿಲ್ರಿ. ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಈಚೆಗೆ ನಡೆಯಕ್ಕಾಗ್ತಾ ಇಲ್ಲವ? ನಾವೇನ್ ಮಾಡೋಣ? ನಡಿಯೋಕ್ಕಾಗ್ಲಿಲ್ಲ ಅಂದ್ರ ತಲೆ ಮೇಲೆ ಹೊತ್ಕೊಂಡು ಹೋಗು. ಇಲ್ಲೇ ಹಂಗ ಹೇಳ್ತೆ. ದಾಮಿನಿ, ಇವ್ರಾಡೋ ಆಟನ ನನ್ನ ಕಣ್ಣಿಂದ ನೋಡ್ಬೇಕಾಗ್ತಾ ಇಲ್ಲ. ಮತ್ತೆ ಈ ಮನೆಯಿಂದ ಹೊರಗಾಗ್ತದೆ. ಅಯ್ಯೋ ರೀ, ಇದೆಲ್ಲ ನಿಮಗೆ ತಿಳಿಯೋದಿಲ್ಲ. ಬಿಸಿ ಬಿಸಿ ಹಾಲು ಕಾಸಿದ್ದೀನಿ, ಬಾದಾಮಿ ಹಾಕೊಂಡು ಕುಡಿ ಹೋಗ್ರಿ ನೀವು. ನಡಿ, ಅವ್ರಂದಂಗ ನಿನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಹೋಗ್ತೇನೆ. ನೀನೇ ಸಾಕಿದಾಗಿ ನಿನ್ನ ಮುದ್ದಿನಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ, ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಮೈ ಡಿಯರ್ ದಾಮಿನಿ, ನಮ್ ರಾಯರಿಗೆ ಬೆಂಗಳೂರು ಬಸ್ ಹತ್ತಿಸಿ ಬಂದ್ರ? ಏ ನಾ ಯಾಕೆ ಹತ್ಸಕ್ ಹೋಗ್ಲಿ? ಸಣ್ಣ ಲಾಲಿಪಾಪ್ ಚಿಕ್ಕ ಹುಡುಗನವ ಅವನು ತಾನ ಹೊಕ್ಕನ. ಈ ಮನ್ಯಾಗ ಯಾವಾಗ ಫ್ರೀ ಆಗಿರ್ತೀವೋ, ಯಾವಾಗ ಎಂಜಾಯ್ ಮಾಡಬೇಕು ಅಂತ ಮನಸ್ಸು ವಿಲ 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 ಅಂತ ಒದ್ದಾಡಕತ್ತಿತ್ತು. ಅದಕ್ಕೆ ಬಸ್ ಸ್ಟ್ಯಾಂಡ್ ಇಂದ ಓಡೋಡಿ ಬಂದ್ಯಾ. ಇನ್ನೊಂದು ವಾರ ಫುಲ್ ಎಂಜಾಯ್ ಮಾಡೋನು. ಏ ಬಾರ
ಏ ಕತ್ಲನ ಆಗ್ತೇಳ್ರಿ. ಏ ನನ್ನ ಸಂಕಟ ನನ್ನ ನೋವು ನಿನಗೆ ಏನು ಅರ್ಥ ಆಗತ್ತ ಬಾರೆ. ನಡಿ ಒಳಗ. ಏ ತಡ್ರಿ, ನೀವೇನು ಒಳಗಂತ. ಇನ್ನೊಂದು ಮಾತು ಮರ್ತ ಬಿಟ್ಟಿದ್ಯಾ. ಏನು? ಆಸ್ಪತ್ರೆಯಿಂದ ಬರೋ ದುಡ್ಡೆಲ್ಲ ನಿನ್ನ ಹತ್ರನ ತೆಗೆದಿಟ್ಕೊಳಕ್ ಹೇಳಿದ್ಯಾ. ಏನ್ ಮಾಡ್ದಿ? ಅಯ್ಯೋ ಅಕೌಂಟ್ನೆಲ್ಲ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ನಾನೇನ್ ಮಾಡ್ಲಿ? ಹುಚ್ಚಿ ಅಂದ್ರೆ ಹೇಳಿ ಮಾಡಿಸಿದ ಹುಚ್ಚಿ ನೋಡ್ ನೀನು. ಯಾಕಂತ ಕೇಳ್ತಿಯಲ್ಲ, ಎಷ್ಟು ದಿವಸ ಅಂತ ಅವನ ಜೊತೆನೇ ಇರ್ತಿದಿ, ಎಷ್ಟು ದಿವಸ ಅಂತ ನಾವ್ ಹಿಂಗ ಕದ್ದು ಮುಚ್ಚಿ ಆಟ ಆಡೋದು. ದೊಡ್ಡ ದುಡ್ಡು ನಿನ್ನ ಹತ್ರ ತೆಗೆದಿಟ್ಕೊಂಡ್ರ ನಾವೆಲ್ಲರ ದೂರ ಹೋಗಿ ಸುಖವಾಗಿ ಸಂಸಾರ ಸಾಗಿಸ್ಬೋದು. ಎಲ್ಲ ಅಮೌಂಟು ಅವನ ಅಕೌಂಟ್ನಾಗ ಇದ್ರ ನಿನಗೇನ್ ಸಿಗುತ್ತ ಹಿಡಿ ಮಣ್ಣು. ಅಯ್ಯೋ ಅಕೌಂಟ್ ನಲ್ಲಿ ಎಲ್ಲ ದುಡ್ಡು ಬಂದು ಸೇರ್ಲಿ, ಆಮೇಲೆ ಅವನ್ನೇ ಇಲ್ಲ ಅನಿಸಿ ಬಿಡ್ತೀನಿ. ಆಮೇಲೆ ಆ ದುಡ್ಡೆಲ್ಲ ಯಾರಿಗೆ ಸೇರುತ್ತೆ? ಯಾರಿಗೆ? ಯಾರಿಗೆ? ನಮಗೆ. ಎಷ್ಟು ರಾಡಿನ ರೇಡಿಯೋ ನಿಂದು. ಈ ಮಡ್ಡ ತೆಲಿಗೆ ಹೊಳೆಲೇ ಇಲ್ಲ. ಈಗ ಹೊಳಿತಲ್ಲ, ಬಾರಲ್ಲ, ಬನ್ನಲ್ಲ. ಗುಡ್, ವೆರಿ ಗುಡ್. ಎಂತ ಎಕ್ಸ್ಟ್ರಾರ್ಡಿನರಿ ಐಡಿಯಾ ಅಲ್ಲ ಇದು. ಇಂಥ ಎಕ್ಸ್ಟ್ರಾರ್ಡಿನರಿ ಐಡಿಯಾ ನಿಮ್ಮಂತ ಕ್ರಿಮಿನಲ್ಗಳಿಗಲ್ಲದೆ ಮತ್ತಾರಿಗೆ ಸಿಗೋದಕ್ಕೆ ಸಾಧ್ಯ ಮಿಸ್ಟರ್ ವಿಷಕಂಠ. ಯಾಕೆ ಅಕ್ಕ ಬಗ್ಗೆ ಆಗ್ತಾ ಇದ್ದೀರಾ? ಬೆಂಗಳೂರಿಗೆ ಹೋದವನು ಈಗಲೇ ಯಾಕೆ ಬಂದ ಅಂತ ಆಶ್ಚರ್ಯನ? ಏನು ಮಾಡಲಿ, ನಾನು ಹೋಗಬೇಕಾಗಿರೋ ಮೆಡಿಕಲ್ ಕಾನ್ಫರೆನ್ಸು ಕ್ಯಾನ್ಸಲ್ ಆಯಿತು ಅಂತ ಸುದ್ದಿ ಬಂತು. ಅದಕ್ಕೆ ಬಂದೆ. ಬಂದದ್ದು ಒಳ್ಳೇದೇ ಆಯಿತು. ಇಲ್ಲಾಂತಿದ್ರೆ ನಿಮ್ಮ ರಾಸರಲ್ಲೇ ನೋಡುವ ಭಾಗ್ಯ ನನಗೆ ಸಿಗ್ತಾ ಇತ್ತು. ಅದು ನೀನು ಒಂದು ವೇಳೆ ನಾನು ಬರ್ದೇ ಹೋಗಿದ್ರೆ ನಿಮ್ಮಿಬ್ಬರ ಗುಟ್ಟು ರಟ್ಟಾಗ್ತಾ ಇರಲಿಲ್ಲ. ನಾನು ಈ ಪ್ರಪಂಚದಲ್ಲಿ ಬದುಕ್ತಾನೂ ಇರಲಿಲ್ಲ. ವಾರವ್ವ ಮಿಟ್ಟುಕಲಾಡಿ ಏನ್ ಚೆನ್ನಾಗಿ ನಾಟಕ ಮಾಡ್ತೀಯ. ನಿನ್ನಂತವಳನ್ನ ಕಂಡೆ ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಹಂದಿ ಮುಂದೆ ಹಣ್ಣು ಚೆಲ್ಲಿದ್ರೆ ಹಣ್ಣು ತಿನ್ನುವುದನ್ನ ಬಿಟ್ಟು ಹೇಸಿಗೆ ಬಾಯಿ ಹಾಕಿತ್ತಂತ. ಅಂತ ಜಾತಿಗೆ ಸೇರ್ತವಳಿರು. ಬಾರೇಲಿ
ಬಾರ ಇಲ್ಲಿ ಬಾರಲ್ಲ. ದೇವ್ರಂತ ನನ್ನ ಅತ್ತಿಗೆ ಮಾತು ಕೇಳೋದನ್ನ ಬಿಟ್ಟು ನಿನ್ನ ಕೋಳಿಗೆ ತಾಳಿ ಕಟ್ಟಿದ್ದಲ್ಲ, ನೀನು ನಮ್ಮ ಅಣ್ಣ ಅತ್ತಿಗೆ ಮೆಟ್ಟೋ ಚಪ್ಪಲಿ ಕೂಡ ಸಮ ಅಲ್ಲ. ನಿನ್ನಂತವಳು ಬದುಕಬಾರ್ದು. ನಿನ್ನಂತವಳು ಬದುಕಿದ್ರೆ ಇಡೀ ಹೆಣ್ಣು ಕುಲಕ್ಕೇನೆ ಅವಮಾನ. ನಿನ್ನ ನಿಮ್ಮಿಬ್ಬರ ಮಾತನ್ನ ಕೇಳಿಕೊಂಡು ದೇವ್ರಂತ ನನ್ನ ಅತ್ತಿಗೆನ ಬೊತ್ತು ಮನೆಯಿಂದ ಹೊರಗಡೆ ಹಾಕಿದೆ. ನಾನು ಮಾಡಿರೋ ಪಾಪಕ್ಕೆ ನನಗಾಗಬೇಕಾದದ್ದೇ. ಇದಕ್ಕೆಲ್ಲ ನೀವೇ ಕಾರಣ. ನಾನು ಹೋಗಿ ವಾಪಸ್ ಬರೋದೊಳಗಾಗಿ ಜಾಗ ಖಾಲಿ ಮಾಡಬೇಕು. ಇಲ್ಲಾಂದ್ರೆ ಜೈಲ್ ಕಂಬಿ ಎನ್ಸಾಗಿ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಗನ್ನ ಇಲ್ಲ. ಶಿವಶಂಭೋಲಿಂಗ ನಾನೇ ನಂದೆಲ್ಲ ಬಾರೋ, ಶಿವಶಂಭೋಲಿಂಗ ನಾನೇ ನಂದೆಲ್ಲ ಬಾಯ್ ಬಾಯ್. ಅಲ್ಲ ರೀ ನಾನು ನೀನಾ? ನಿನ್ನ ಗತಿ ಅದೋ ಗತಿ. ನಿನ್ನ ಹಿಂದೆ ಬಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತ. ಈ ಸಂಸಾರನ ಹೆಂಗವರ ಮಾಡಿ ಸರ್ವನಾಶ ಮಾಡು ಅಂತ ಐಡಿಯಾ ಕೊಟ್ಟೆ. ಐಡಿಯಾ ಎಲ್ಲ ಒಳಗೆ ಹೋಮ ಮಾಡ್ದಂಗೆ ಆತು. ನಿನ್ನ ತಗೊಂಡು ನಾ ಏನು ಮಾಡಲಿ? ಹೋಗೆ. ಅಲ್ಲ ರೀ ಗಂಡನು ಹೋದ, ಮತ್ತೆ ನಾ ಎಲ್ಲಿ ಹೋಗ್ಲಿ? ನಾ ಯಾಕೆ ಹೋಗ್ಲಿ? ನನ್ನ ಮಗನ ಕಳಿಸ್ತೀನಿ. ಇಷ್ಟೆಲ್ಲ ಮಾಡೋ ಕಾರಣನೇ ವಿಷಕಂಠ. ಇವನು ಸುಮ್ಮನೆ ಬಿಡ್ತೀನಿ ನಾನು. ಎಲ್ಲೇ ಹೋದ್ರೆ ನನ್ನ ಕಾಲ್ ಕೆಳಗ್ ಬಂದೇ ಬಿಡಬೇಕು. ಹೆಣ್ಣು ಮನಸ್ಸು ಮಾಡಿದ್ರೇನ್ರಿ ಬೇಕಾದ ಮಾಡ್ಬೋದು. ಬರ್ತೀನಿ ಬಾ. ಬಹಳ ತ್ರಾಸ ಆಗಕತ್ತೈತೆ. ಇನ್ನು ಎಷ್ಟು ದೂರ ನಡಿಬೇಕ್ರಿ? ನೋಡಲಿ, ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದೇ ಶರಣಪ್ಪನ ಮನೆ. ಅಲ್ಲಿ ಕುಂದ್ರಿಸಿ ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಕಾವೇರಿ, ನನಗೆ ಬಿಟ್ಟು ಇಲ್ಲಿಗೆ ಹೋಗ್ಬೇಡ್ರಿ. ನಿಮ್ಮ ತಮ್ಮ ಓದಿ ಜಾಗದಾಗ ಹೊಲಿಗೆ ಬಿಚ್ಚಿ ಅವ ನಾ ಯಾಕೋ ಬದುಕಂಗಿಲ್ಲ ಅನ್ಸಕ. ಕಾವೇರಿ ಅಪ್ಪಿ ತಪ್ಪಿ ಆ ಮಾತು ಅನ್ನಬೇಡ ಕಾವೇರಿ. ನೀನಿಲ್ಲ ಅಂದ್ರೆ ನಾನು ಬದುಕಿರ್ತೀನಿ. ಅನ್ನಬೇಡ, ಆ ಮಾತು ಅನ್ನಬೇಡ. ನೋಡು, ಶರಣಪ್ಪನ ಮನೆಗೆ ನಿನ್ನೆ ಕುಂದ್ರಿಸಿ ನಾ ಸ್ವಲ್ಪ ಊರಾಗ ಹೋಗಿ ಯಾರ ಕಡೆ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಆಸ್ಪತ್ರೆಗೆ ಹೋಗೋಣ. ಬಾ ಬಾ. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ್ರೆ ರೀತಿ ಮಾತಾಡ್ತಾ ಇದೆಯಾ? ಶ್ರೀಧರ್, ನನ್ನ ಈ ಸ್ಥಿತಿಯನ್ನ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನೀಗ ಇಲ್ಲಪ್ಪ. ಅಲ್ಲೋ, ನೀನೊಬ್ಬ ಡಾಕ್ಟರ್ ಆಗಿ ಸಾಕಷ್ಟು ಸಂಪತ್ತಿದ್ದು ಈ ನಿರಾಸೆದ ಮಾತೇಕೋ? ಹೌದಪ್ಪ, ನೀನಂದಂತೆ ಸಾಕಷ್ಟು ಸಂಪತ್ತೇನೂ ಇದೆ. ಆದರೆ ನನ್ನ ಅಣ್ಣ ಅತ್ತಿಗೆಗೆ ಮಾಡಿದ ಅನ್ಯಾಯ ನನ್ನನ್ನು ಬೆಂಬಿಡದೆ ಕಾಡುತ್ತಿದೆ. ನನಗಾಗಿ, ನನ್ನ ಓದಿಗಾಗಿ ಸಾಕಷ್ಟು ಪರಿಶ್ರಮ ಪಟ್ಟು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ ನನ್ನ ಅಣ್ಣ ಅತ್ತಿಗೆಗೆ ಅದ್ಯಾರದೋ ಮಾತನ್ನು ಕೇಳಿಕೊಂಡು ಮನೆಯಿಂದ ಒತ್ತು ಹೊರಗಡೆ ಹಾಕಿದೆ. ನಾನು ಮಾಡಿರೋ ಪಾಪಕ್ಕೆ ನನಗೀಗ ಪಶ್ಚಾತ್ತಾಪವಾಗ್ತಾ ಇದೆ. 15 ದಿನಗಳಿಂದ ಅವ್ರನ್ನ ಹುಡುಕ್ತಾ ಇದ್ದೀನಿ, ಆದರೆ ಅವ್ರು ಸಿಗ್ತಾನೆ ಇಲ್ಲ. ಹೋಗ್ಲಿ, ನಿನ್ನ ಅಣ್ಣಾತಿಗೆ ಹೆಸರಾದ್ರೆ ಹೇಳು, ನಾನಾದ್ರೂ ಹುಡುಕುವ ಪ್ರಯತ್ನ ಮಾಡ್ತೀನಿ. ಅಣ್ಣನ ಹೆಸರು ರಾಜೀವ. ರಾಜೀವ? ಅತ್ತಿಗೆಯ ಹೆಸರು ಕಾವೇರಿ ಅಂತ. ಕಾವೇರಿ? ಓ ಮೈ ಗಾಡ್, ಅವರಿಬ್ಬರು ನಿನ್ನ ಅಣ್ಣಾತಿಗೆಯರ? ನನ್ನ ಅಣ್ಣ ಅತ್ತಿಗೆಯ ಪರಿಚಯ ನಿನಗಿದೆಯಾ? ಪರಿಚಯ? ರವಿ, ನಾನು ನನ್ನ ಜೀವನದಲ್ಲಿ ಮರೆಯಲಾರದಂತ ದೊಡ್ಡ ಸಹಾಯ ಮಾಡಿದ ಪುಣ್ಯಾತ್ಮರಪ್ಪ ಅವರಿಬ್ರು. ಶ್ರೀಧರ್, ನನ್ನಿಂದ ಎಲ್ಲವನ್ನೂ ಕಳೆದುಕೊಂಡ ಅವರು ಅವ್ರ ಹತ್ರ ಏನಿತ್ತು ಅಂತ ನಿನಗೆ ಸಹಾಯ ಮಾಡಿದ್ರು. ರವಿ,
ನಿನಗೆ MS ಓದಿಸಲು ನಿನ್ನ ಅಣ್ಣ ಅತ್ತಿಗೆ ಹತ್ರ ಹಣ ಇರಲಿಲ್ಲ. ನನಗೆ MS ಓದಿಲು ಹಣ ಸಹ ಮಾಡಿದ ಪುಣ್ಯಾತ್ಮ ತನ್ನ 2 ಕಿಡ್ನಿಗಳನ್ನು ಕಳ್ಕೊಂಡಿದ್ದ. ಅಂತ ಸಮಯದಲ್ಲಿ ನಿನ್ನ ಅಣ್ಣ ಅತ್ತಿಗೆ ಇಬ್ರು ದೇವ್ರ ಹಾಗೆ ಬಂದು ಇಬ್ರು ಒಂದೊಂದು ಕಿಡ್ನಿ ನನಗೆ ದಾನವಾಗಿ ನೀಡುದು. ನನ್ನ MS ಓದಿಗಾಗಿ ತಮ್ಮ ಒಂದೊಂದು ಕಿಡ್ನಿಯನ್ನೇ ದಾನ ಮಾಡಿದ್ರೆ, ಅಯ್ಯೋ ದೇವ್ರೇ, ಎಂತ ಕೆಲಸ ಆಗೋಯ್ತು ನನಗೆ. ಯಾಕೆ ರವಿ, ಈ ವಿಚಾರ ನಿನಗೆ ಗೊತ್ತಿಲ್ವೇ? ಇಲ್ಲಪ್ಪ, ದೇವ್ರ ಆನೆಯಾಗ್ಲೂ ಈ ವಿಷಯ ನನಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದಿದ್ರೆ ನಾನು ಅವರಿಗೆ ಮಾಡಿದ ಪಾಪದ ಕೃತಿ ನನ್ನಿಂದ ಘಟಿಸ್ತಾ ಇರಲಿಲ್ಲ. ನನ್ನ ಏಳಿಗೆಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ತ್ಯಾಗ ಜೀವಿಗಳು ಈಗ ಎಲ್ಲಿದ್ದಾರೋ, ಹೇಗಿದ್ದಾರೋ ಆ ದೇವರಿಗೆ ಗೊತ್ತು. ಬಹುಶಃ ನಾನು ನನ್ನತ್ತಿಗೆ ಕಿಡ್ನಿ ಕಳೆದುಕೊಂಡಿರೋ ನೋವಿರುವ ಜಾಗಕ್ಕೆ ಮುತ್ತಿದ್ದೇನೆ. ಯಾಕಂದ್ರೆ ಆ ತಾಯಿ ನೋವು ಸಹಿಸಲಾರದೆ ವಿಲವಿಲ ಅಂತ ಬತ್ತಾಡ್ತಾ ಇತ್ತು. ಆಗ ನನ್ನನ್ನ, ರವಿ, ನಿನ್ನ ಅತ್ತಿಗೆಗೆ ನಡೆಯೋಕ್ಕಾಗೋದಿಲ್ವೋ, ಸುಧಾರಿಸಿಕೊಳ್ಳೋಕಾದ್ರೂ ಅವಕಾಶ ಕೊಡು ಅಂತ ಬಗ್ಗ ಪಕ್ಷಿಯಂತೆ ಬಾಯಿ ತುಂಬಾ ಕೇಳ್ಕೊಂಡ. ಆದ್ರೆ ಈ ಕಟುಕ ಮನಸ್ಸು ಕರಗಲಿಲ್ಲ ಶ್ರೀಧರ್, ಕರಗಲಿಲ್ಲ. ರವಿ, ಸಮಾಧಾನ ಮಾಡ್ಕೋ, ಹುಡುಕೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಪೇಪರ್ಲ್ಲಿ ಹಾಕ್ಸೋಣ. ನಿನ್ನ ಅಣ್ಣ ಅತ್ತಿಗೆ ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾರೆ ರವಿ. ನಿಜವಾಗ್ಲೂ ಸಿಗ್ತಾರಾ? ನಿಜವಾಗ್ಲೂ ಸಿಗ್ತಾರೆ. ನೋಡು, ನಿನ್ನ ಸ್ಥಿತಿ ನೋಡಿ ಹೇಗಾಗಿದೆ ಅಂತ. ನಡಿ ಹೋಗೋಣ, ನಡಿ. ಹೌದಲ್ಲ, ಜನ್ಮ ಕೊಟ್ಟ ತಾಯಿಯ ಎದೆಯನ್ನೇ ಬಗೆದ ಪಾಪಿಯಣ್ಣ ನಾನು. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ತೀಯಾ? ತಮ್ಮ, ಏನಪ್ಪ ಇದರಿಂದ ಆಕಾರ? ಡಾಕ್ಟ್ರೆ, ನನ್ನ ತಮ್ಮ ಹಿಂಗ್ಯಾಕಾಗೇನ್ರಿ? ಮೊದಲು ನಿಮ್ಮ ಪಾದ ಕೊಡಿ, ನಡೆದ ವಿಚಾರ ಎಲ್ಲ ಆಮೇಲೆ ಹೇಳ್ತೀನಿ. ಡಾಕ್ಟ್ರೆ, ನೀವ್ ಯಾಕೆ ಬೀಳಕತ್ತೀರಪ್ಪ ಈ ಪಾಪಿ ಕಾಲಿಗೆ? ನೀವು ಪಾಪಿ ಅಲ್ರಪ್ಪ, ನೀವು ಪಾಪಿ ಅಲ್ಲ, ನನ್ನ ಬಾಳನ್ನೇ ಬೆಳಗಿದ ಪುಣ್ಯಾತ್ಮರು ನೀವು. ಆ ವಿಷಯ ಬಿಡ್ರಪ್ಪ, ನನ್ನ ತಮ್ಮ ಹಿಂಗ್ಯಾಕಾಗ್ಯಾರ ಮೊದಲು ಹೇಳ್ರಿ. ಅಣ್ಣ ಅತ್ತಿಗೆಗೆ ಮನೆಯಿಂದ ಹೊರಗಾಕಿದ ಪಾಪ ಅವನಿಗೆ ಶಾಪವಾಗಿ ಕಾಡ್ತಾ ಇದೆ. ಅದರ ಪ್ರಾಯಚಿತ್ತವಾಗಿ ನಿಮ್ಮನ್ನು ಹುಡುಕಿ ಹುಡುಕಿ ಈ ರೀತಿ ಆಗಿದ್ದಾನೆ. ಅಣ್ಣ, ನಿಮ್ಮನ್ನ ಈ ಸ್ಥಿತಿಗೆ ತಂದ ನನ್ನ ಕಣ್ಣುಗಳಾದ್ರೂ ಹಿಂಗೆ ಹೋಗ್ಬಾರ್ದು. ಆ ಮೂರ್ಖರ ಮಾತನ್ನ ಕೇಳಿಕೊಂಡು ನಿಮ್ಗೆ ದೊಡ್ಡ ಅನ್ಯಾಯ ಮಾಡ್ಬಿಟ್ಟೆ. ಇಲ್ಲಪ್ಪ, ಇದರಾಗ ನಿನ್ನ ತಪ್ಪೇನೂ ಇಲ್ಲಪ್ಪ. ಹಿಂದಿನ ಜನ್ಮದಾಗ ಯಾರಿಗೆ ಏನು ದ್ರೋಹ ಮಾಡಿದ್ನೋ ಗೊತ್ತಿಲ್ಲ. ಅದಕ್ಕೆ ಆ ದೇವರು ನನ್ನ ಹಣೆಯಾಗ ಹಂಗ ಬರೆದು ಕಳಿಸಿಬಿಟ್ಟಾನ. ಹೋಗ್ಲಿ ಬಿಡು, ನಿನ್ನ ಹೆಂಡತಿ ಎಲ್ಲದಳಪ್ಪ? ಏನಂತ ಹೇಳಿಲ್ಲ, ನೀವಿಬ್ರು ಮನೆ ಬಿಟ್ಟು ಹೋದ್ಮೇಲೆ ಅಲ್ಲಿ ನಡೆದಿದ್ದೆ ಬೇರೆ. ನಾವೆಲ್ಲ ಅಂದ್ಕೊಂಡಂತೆ ಅವರಿಬ್ರು ಅಣ್ಣ ತಂಗಿ ಅಲ್ಲಣ್ಣ, ಮತ್ತೆ ಕಾಮ ಪಿಶಾಚಿಗಳು. ಮಾಡಿರೋ ಪಾಪಕ್ಕೆ ಅವರನ್ನ ಜೈಲಿಗೆ ಗಟ್ಟಿ ಇಲ್ಲಿಗೆ ಬಂದಿದ್ದೀನಿ. ಅಣ್ಣ, ಅವ್ರ ವಿಷಯ ಬಿಟ್ಬಿಡಿ. ಈಗ ಅತ್ತಿಗೆ ಎಲ್ಲಿದ್ದಾಳಣ್ಣ? ನಿನ್ನತ್ತಿಗೆ ಈಗ ಬದುಕೋ ಪರಿಸ್ಥಿತಿ ಒಳಗಿಲ್ಲಪ್ಪ. ಈಗೋ ಆಗೋ ಯಾವಾಗ ಕಣ್ಣು ಮುಚ್ಚುತ್ತಾಳೋ ಗೊತ್ತಿಲ್ಲ. ನೋಡಿ, ನಾವಿಬ್ರು ಡಾಕ್ಟರ್ಗಳಾಗಿದ್ದೀವಿ. ಅಕಸ್ಮಾತ್ ನಮ್ಗೆ ಮೀರಿದ್ರೆ ಅದು ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಒಂದು ವೇಳೆ ವಿದೇಶಕ್ಕೆ ಹೋಗೋ ಪ್ರಸಂಗ ಬಂದರೂ ಸರಿ, ಅತ್ತಿಗೆ ಮನೆ ಕರ್ಕೊಂಡು ಉಳಿಸೋಣ, ನಡೀರಿ. ಹೌದಣ್ಣ, ನನ್ನ ಪ್ರಾಣ ಕೊಟ್ಟಾದ್ರು ಅತ್ತಿಗೆಯ ಪ್ರಾಣ ಉಳಿಸ್ತೀನಿ ಅಂತ ಈ ನಿಮ್ಮ ಪವಿತ್ರ ಪಾದ ಸಾಕ್ಷ್ಯ. ನನಗೆ ಈಗ ಸ್ವಲ್ಪ ಧೈರ್ಯ ಬಂದಂಗೆ ಆಯ್ತು. ನಡೀರಿ, ಮೊದಲು ನನ್ನ ಹೆಂಡತಿ ಹೋಗೋಣ, ನಡೀರಿ. ನಮ್ಮವ್ವ, ಯಾಕವ್ವ ಗಾಬರಿ ಆಗಿದೆ? ಏನಾಗ್ತವ? ಗಾಬರಿ ಆಗ್ಬೇಡ್ರಿ,
ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ. ಅವ್ವಾರು ಇಷ್ಟೊತ್ತನ ನಿಮ್ಮ ಹಾದಿ ಕಾದಿಟ್ರು, ನೀವು ಬರ್ಲೇ ಇಲ್ಲ. ಅದಕ್ಕೆ ನಾನು ಕರೆಯಾಗ ಕಳ್ಸ್ಯಾರಿ. ಕರೆ ಕರೆನು ನನ್ನಿಗೂ ರೀ. ಕಾವೇರಿ, ನೋಡಿದೆನು ಆ ತಾಯಿ ಕೃಪೆಯಿಂದ ನೀನು ನನಗೆ ಸಿಕ್ತಿಯೋ ಇಲ್ಲೋ ಅಂತ ಮಾಡಿದ್ದೆ, ಆದರೆ ಬದುಕಿ ಉಳಿದು ಬಿಟ್ಟೆ. ಅದಕ್ಕೆಲ್ಲ ಕಾರಣ ನಿನ್ನ ಮೈದುನ ಮತ್ತೆ ಶ್ರೀಧರ್ ಡಾಕ್ಟರ್. ಅಜ್ಜಮ್ಮ, ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಮುಂದೆ ನಿಂತು ಮಾತಾಡೋ ಯೋಗ್ಯತೆ ಕೂಡ ನನ್ನ ಹತ್ರ ಇಲ್ಲ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ರವಿ, ನೀನು ನನ್ನ ಬಂಗಾರನು, ಕೊನೆಗೂ ನನ್ನ ಜೀವ ಉಳಿಸ್ಬಿಟ್ಟಿಲ್ಲ ನೀನು. ಅಜ್ಜಮ್ಮ, ನಿಜವಾಗ್ಲೂ ನೀವು ನನ್ನ ಪಾಲಿಗೆ ಮುತ್ತಿನಂತ ಅತ್ತಿಗೆಯಮ್ಮ. ಹೌದಪ್ಪ, ಆಕೆ ಮುತ್ತಿನಂತ ಅತ್ತಿಗೆ ಖರೆ, ನೀನು ಮುತ್ತಿನಂತ ಮೈದುನನ. ಆದ್ರೆ ನಡುಬರಕ ಅದೇನ ಅಂತಾರಲ್ಲ, ವಿಧಿ ಅಡ್ಡ ಬಂದಾಗ ಒಂದು ಚೂರು ತೊಂದರೆ ಆಗಿರ್ತದೆ. ಹಿಂದಿನೆಲ್ಲ ಮರೆತು ಮುಂದಿನ ಜೀವನಕ್ಕೆ ಅಡಿ ಇಡೋಣ. ನಮ್ಮೆಲ್ಲರನ್ನ ಒಂದುಗೂಡಿಸಿದ ತಾಯಿ ಬನಶಂಕರಮ್ಮನನ್ನು ಪ್ರಾರ್ಥಿಸೋಣ. ನಮ್ಮ ಸಂಸಾರ ಆನಂದ ಸಾಗರ.